ಸರಿ ಆಯ್ತು ಅದೇನ್ ಮಾಡ್ತೀಯ ಮಾಡ, ನೀನೇನ್ ರೂಮ್ ರೆಂಟ್ ಕೊಡ್ಬೇಡ, ಊಟ ತಿಂಡಿ ಎಲ್ಲ ಏನ್ ಕೊಡ್ಬೇಡ ಅಂತ. ಏನೋ ನೀನ್ ಯಾವ ಕಂಪ್ನಿನೋ, ನೀನ್ ಯಾವ ಕಂಪ್ನಿನೋ, ಯಾರಿಗೂ ಒಂದ್ ಇಬ್ರು ಮೂರ್ ಜನ, ಅವತ್ತಿಗೆ ಒಂದು ಇಬ್ರು ಮೂರ್ ಜನ ಡೈರೆಕ್ಟರ್ ಹೋಗಿ ಮೀಟು ಮಾಡಿದೆ ನಾನು. ಒಂದು ಫೋನ್ ನಂಬರ್ ಸಿಗ್ತಾ ಇರಲ್ಲ, ಅವ್ರು ಸಿಗೋದು ಹೋಗ್ಲಿ ಆ ಕಡೆ. ಸುಗ್ಗಿ ಅಂತ ಹಂಸಲೇಖ ಅವ್ರ ಮಗನ್ನ ಲಾಂಚ್ ಮಾಡೋ ಸಿನಿಮಾ ನಿಂತೋಯ್ತು ಫಿಲಮ್. ಆವಾಗ ಹೋಗಿ ನಾನು ಹೇಳಿದ ಕಥೆನೆ ಮುಗ್ಗಿನ ಮನಸ್ಸು. ಅವ್ರದ್ದೇ ಗೆಸ್ಟ್ ಹೌಸ್ ಅಲ್ಲಿ ಇದ್ದ ಪ್ರಾಬ್ಲಮ್ಸ್ ಇಂದಾಗಿ ಅದು ಬರೋಷ್ಟೊತ್ತಿಗೆ ಆಲ್ರೆಡಿ ನನಗೆ 32 years ರಿಮೇಕ್. ಕ್ಯಾಸೆಟ್ ತಂದು ಕೊಟ್ಟ ತಕ್ಷಣ ಡೇಟ್ ಕೊಟ್ಬಿಡೋದು. ನಾನ್ ಮಗನ್ಗೆ ನಾನ್ ಹೀರೋ ಮಾಡ್ಬೇಕು ಅಂತ ನಾನ್ ಕತೆ ಮಾಡ್ಸಿದ್ರೆ ಇಷ್ಟು ಒಳ್ಳೆ ಕತೆ ಮಾಡ್ಸಕ್ಕಾಗ್ತಾ ಇರ್ಲಿಲ್ಲ. ಮುಗ್ಗಿನ ಮನಸ್ಸು ಕಥೆನ ಇಲ್ಲೂ ಬೇಕಾದಷ್ಟೇ ಕೇಳಿದ್ದೆ ನಾನು. ಬಟ್ ಇವನ್ ಮಾತ್ರ ಯಾವಾಗ್ಲೂ ಸ್ವಲ್ಪ ಸಪರೇಟ್ ಆಗಿರೋನು ಅಲ್ಲ. ಫಸ್ಟ್ ಯಶಲ್ಲ ಇದ್ದಿದ್ದು ಬೇರೆ ಒಂದು ಹುಡುಗನ ಫೈನಲ್ ಮಾಡಿದ್ವಿ. ಹಂಗಾದ್ರೆ ಮಾತ್ರ ಈ ಸಿನಿಮಾದಲ್ಲಿ ನೀನು ಮಾಡ್ಬೋದು. 2 ಲಕ್ಷ ಏನೋ ಕೊಟ್ಟಿದ್ದು ಅನ್ಸುತ್ತೆ ಅವತ್ತಿಗೆ. ಅದು ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಬ್ರೇಕಪ್ ಮಾಡ್ಕೊಂಡ್ ಬಿಟ್ಬಿಡ್ತಾಳೆ ಅವಳು, ಬಿಡು ನಾನು ಅಂತ. ಅಂದ್ರೆ ಒಂದ್ ಸಿನಿಮಾಗೆ ಅಷ್ಟು ದಕ್ಕಬೇಕು. ಸಿನಿಮಾ ಫೇಲ್ ಆಗೋಯ್ತು, ಸಿಗಲ್ಲ ಸಾರ್ ಸುದೀಪ್ ಸರ್ ನನಗೆ ಅಂತ ಗೊತ್ತಾಗೋಯ್ತು ನನಗೆ. ಅವತ್ತಿಗೆ ನಾನು ಮೂರು ಹಿಟ್ ಸಿನಿಮಾ, ನಂದು ಫಸ್ಟ್ 3 ಫಿಲ್ಮು ಹಿಟ್ ಸಿನಿಮಾ. ಅಂದ್ರೆ ಅವ್ರಿಗೆ ಸಡನ್ ಆಗಿ ಈಗ ಸಿನಿಮಾ ಬಂತು, ಉತ್ತರ ಕರ್ನಾಟಕದ ಆಡಿಯನ್ಸ್ ಒಂದ್ ಮಾಡ್ಬಿಡೋಣ ಸರ್ ಸಾಂಗ್. ಹೆಂಗು ಇಮ್ಯಾಜಿನೇಷನ್ ಅಲ್ವಾ, ಕನ್ಸಲ್ ಬರೋ ಸಾಂಗ್, ಯಾವ ಭಾಷೆ ಇದ್ರೂ ನಡೀತದೆ. ನಿಮ್ಗೆ ಹಾಕ್ಬೇಕು, ನೀವು 3 ಹಿಟ್ ಪಿಕ್ಚರ್ ಕೊಟ್ರು ಡೈರೆಕ್ಟ್ರು. ನಮ್ಗೆ ಗೊತ್ತಿಲ್ಲಲ್ಲ, ನಾನು ಸುದೀಪ್ ಅವ್ರನ್ನ ಪರಿಚಯನೇ ಇಲ್ಲ ನನಗೆ ಅವಾಗ. ಹೊರಗಡೆ ನಿಮ್ ಬಗ್ಗೆ ಈ ತರ ಟಾಕ್ ಇದೆ, ನೀವು ತುಂಬಾ ಇಂಟರ್ಫಿಯರ್ ಆಗ್ತಿರಂತೆ. ಹೌದು ನಾನು ಹೌದು ನಾನ್ ಕನ್ವಿನ್ಸ್ ಮಾಡಿದ್ರೆ ಅವ್ರು ಯಾಕೆ ಫಸ್ಟ್ ಪ್ರಶ್ನೆ ಕೇಳ್ತಾರೆ ಅಂತ. ಬಚ್ಚನ್ ಆವತ್ತಿಗೆ ಪ್ಯಾನ್ ಇಂಡಿಯಾ ಸಿನಿಮಾ, ಕಮಲಾಸನ್ ಅವ್ರ ಸಿನಿಮಾ ಹಂಗಾಗುತ್ತೆ, ವಿಜಯ್ ಅವ್ರ ಸಿನಿಮಾ ಹಿಂಗೆಲ್ಲ ಆಗುತ್ತೆ. ನಮ್ ಕನ್ನಡ ಸಿನಿಮಾ ಮಾತ್ರ ಹಂಗ ಆಗ್ತಾ ಇಲ್ವಲ್ಲ. ನಯನತಾರ ಇದ್ರು ಹೀರೋಯಿನ್ ಆಗಿ, ಪ್ರತಿಭಾ ಹಂಗಲ್ಲ. ಆ ಸ್ಕ್ರಿಪ್ಟ್ ಇಟ್ಕೊಂಡು ಕನ್ನಡದಲ್ಲಿ ಇರೋದನ್ನ ಪ್ರಾಕ್ಟೀಸ್ ಮಾಡಿ 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 ಕನ್ನಡದಲ್ಲೇ ಹೇಳ್ತಾ ಇದ್ರು ಬಂದ ಡೈಲಾಗ್. ಈ ಫಂಕ್ಷನ್ಸ್ ಆಗುತ್ತಲ್ಲ, ಅವ್ರ ಫ್ಯಾಮಿಲಿ ಫಂಕ್ಷನ್ಸ್ ಅಥವಾ ಪ್ರೈವೇಟ್ ಪಾರ್ಟೀಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಹಾಡೇ ಆಡ್ತಾರ ಅವ್ರು. ಹಾಟ್ ಕೇಕ್ ತರ ಸೇಲ್ ಆಗಿತ್ತು ಸಿನಿಮಾ. ಸಕ್ಸಸ್ಫುಲ್ ಡೈರೆಕ್ಟರ್ಗಳು, ಹೀರೋಗಳು ಕೆಲಸ ಮಾಡದೇ ಇದ್ರು ಪರಿಚಯ ಇದ್ದಂಗೆ ಲೆಕ್ಕ ಅಲ್ವಾ. ಅದು ಬಚ್ಚನ್ನಿಗೆ ಅವತ್ತೇ ಮಾಡಿದೀವಿ ನಾವು. ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ. ನೀವಾದ್ರೆ ನಾನೆಲ್ಲೂ ಹೊರಗಡೆ ಹೇಳಿರ್ಲಿಲ್ಲ ಇನ್ನು. ಈಗ ನೀವು ತಪ್ಪಾಗಿ ತಿಳ್ಕೊಬೇಡಿ, ನೋಡೋರು ತಪ್ಪಾಗಿ ತಿಳ್ಕೊಳಂಗಿಲ್ಲ. ಅಂದ್ರೆ ನಾನು ನೆಕ್ಸ್ಟ್ ಹೇಳೋ ಮಾತು, ಒಂದು ಆವರೇಜ್ ಲುಕಿಂಗ್ ಗರ್ಲ್, ಪಕ್ಕದ ಮನೆ ಹುಡುಗಿ, ಅದ್ಭುತವಾದ ಸುಂದರಿ ಅಲ್ಲ ಅವಳು. ನೀವು ನೋಡಿರ್ಬೋದು ನಾನು ಸಿನಿಮಾಗಳಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಪದೇ ಪದೇ ಚೇಂಜ್ ಆಗಿದೆ. ನಿಮ್ಗೋಸ್ಕರ ಒಂದ್ ಕತೆ ಬರಿಬೇಕು, ಒಂದ್ ಕ್ಯಾರೆಕ್ಟರ್ ಬರಿಬೇಕು ಅಂತ ನಾನು ಯಾವತ್ತು ಯಾವ ಆರ್ಟಿಸ್ಟ್ ಬರ್ದಿಲ್ಲ ಅಲ್ವಾ. ಅವ್ರು ಕೊಡೋ ದುಡ್ಡಿಗೆ ನಾವು ಎಷ್ಟು ಆಸೆ ಇಲ್ಲ. ಏನಕ್ಕೆ ಸಿನಿಮಾ ನೋಡ್ಬೇಕು, ಎಲ್ಲವೂ ನಮ್ ಪ್ರಯತ್ನದ ಮೇಲೆ ನಿಂತಿದೆ. ಒಂದು ಎಕ್ಸಾಂಪಲ್, ಇನ್ನೂ ಕನ್ಫ್ಯೂಷನ್ ಇದೆ ನನಗೆ. ಒಂದು ಕೈಂಡ್ ಆಫ್ ಈಗ ಒಂಥರ ಎಕ್ಸಾಂಪಲ್ ಆಯ್ತು. ನಾನ್ ದಯವಿಟ್ಟು ಬಿಟ್ಬಿಡಿ ನನ್ ಕೈಲಿ ಆಗಲ್ಲ. ಬೇರೆ ಏನಾದ್ರು ಸಿನಿಮಾ ಮಾಡೋಣ, ಗಣೇಶ್ ಅವ್ರ ಜೊತೆ ಪಿಕ್ಚರ್ ಮಾಡೋಣ. ಯಾರೋ ಮಾಡಿರೋ ಪಿಕ್ಚರ್ ನಾನೇ ಯಾಕೆ ಪಾರ್ಟ್ 2 ಮಾಡ್ಲಿ ಅಂತ. ಇದೇ ಫಸ್ಟ್. ಸರ್, ಮೊದಲನೇದಾಗಿ ನಿಮ್ಮ ಬಾಲ್ಯ, ಕಾಲೇಜು, ಹೈಸ್ಕೂಲು, ಅದರ ನೆನಪುಗಳನ್ನು ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಶೇರ್ ಮಾಡಬಹುದಾ? ನಾನು ಆಕ್ಚುಲಿ ನಮ್ ಪ್ರಾಪರ್ ಚಿತ್ರದುರ್ಗ, ಹುಟ್ಟಿದ್ದು ಅಲ್ಲೇನೆ. ಅಲ್ಲಿ ಅಂದ್ರೆ ಚಿತ್ರದುರ್ಗ ಹತ್ರ ಒಂದು ಹಳ್ಳಿ, ತಾನ್ಯ ಅಂತ ಹೆಸರು, ತಾಳ್ಯ. ನನ್ನ ಮೇಲೆ ಇಡಿನಲ್ಲಿ ತಾಳ್ಯ ಅಂತ ಹಳ್ಳಿ, ಅಲ್ಲಿ ಹುಟ್ಟಿದ್ದು ನಾನು. ಬಟ್ ಆಮೇಲೆ ಬೆಳೆದಿದ್ದೆಲ್ಲ ಭದ್ರಾವತಿನಲ್ಲಿ. ಅಂದ್ರೆ ಸ್ವಲ್ಪ ನಮ್ದು ಶ್ರೀಕೃಷ್ಣನ ಜಾತಕ, ಕೃಷ್ಣ ಅನ್ನೋ ಹೆಸರು ತುಂಬಾ ಆಗ್ ಬಂದಿದೆಯಲ್ಲ, ಅದಕ್ಕೆ ಅದೇ ಸಿನಿಮಾಗಳಲ್ಲೂ ಅದೇ ವರ್ಕೌಟ್ ಆಗಿರೋದು ಕೃಷ್ಣ ಅನ್ನೋದು. ಅಂದ್ರೆ ನನ್ನ ಚಿಕ್ಕಮ್ಮನಿಗೆ, ಅಂದ್ರೆ ನನ್ನ ತಾಯಿಯ ತಂಗಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಚಿಕ್ಕಮ್ಮ ನನ್ನನ್ನು ಬೆಳೆಸಿದ್ರು. ಆಮೇಲೆ 1 ವರ್ಷದ ಮಗು ಇದ್ದಾಗ್ಲೇ ಅವರು ನನ್ನನ್ನ ಕರ್ಕೊಂಡೋಗಿ ಭದ್ರಾವತಿ ಕರ್ಕೊಂಡು ಹೋಗ್ಬಿಟ್ರು, ನಮ್ ಚಿಕ್ಕಮ್ಮ. ಸೊ ಒರಿಜಿನಲ್ ಪೇರೆಂಟ್ಸ್ ಇಲ್ಲಿ ತಾಳ್ಯದಲ್ಲಿ ಇದ್ದಿದ್ದು, ನಾನ್ ಬೆಳೆದಿದ್ದೆಲ್ಲ ನಮ್ ಚಿಕ್ಕಪ್ಪನ ಹತ್ರ. ಸೊ ಹಂಗಾಗಿ ನನಗೆ ಅದೇ ಇಬ್ರು ಸಾಕಿದವ್ರು ಬೇರೆ, ಎತ್ತವ್ರು ಬೇರೆ, ಅದೇ ಶ್ರೀಕೃಷ್ಣನ್ ಜಾತಕ ಅನ್ನೋದು. ಸೊ ಹಂಗಾಗಿ ಭದ್ರಾವತಿನಲ್ಲಿ ನಂದು ಸ್ಕೂಲಿಂಗ್ ಎಲ್ಲ ಆಗಿದ್ದು. ಅಂದ್ರೆ SSLC ವರ್ಗು ಭದ್ರಾವತಿನಲ್ಲಿ ಓದಿದ್ ನಾನು. ನಮ್ ಚಿಕ್ಕಪ್ಪ ಅಲ್ಲೇ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ASL, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್, ತುಂಬಾ ದೊಡ್ಡ ಕಂಪ್ನಿ ಅವತ್ತಿಗೆ ಅದು. ಸೊ ಅದಾದ್ಮೇಲೆ ನಾನು ಡಿಪ್ಲೊಮಾ, ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಕ್ಕೆ ಅಂತ ಚಿಕ್ಕಮಂಗ್ಳೂರಲ್ಲಿ 3 years ಡಿಪ್ಲೊಮಾ ಮುಗಿಸ್ತೆ ನಾನು ಸಿವಿಲ್ ಇಂಜಿನಿಯರ್ ಆಗಿ. ಬಟ್ ಎಲ್ಲ ಆಲ್ಮೋಸ್ಟ್ SSLC ಬರೋ ಅಷ್ಟೊತ್ತಿಗೆನೆ ನನಗೆ ಸಿನಿಮಾದು ಗೀಳು ಹಿಡಿದು ಬಿಟ್ಟಿತ್ತು.
ಆ ಗೀಳ್ ಬರಕ್ಕೆ ರೀಸನ್ ಮತ್ತೆ ಒಂದ್ ಸೆಕೆಂಡ್ ನಮ್ ಪೇರೆಂಟ್ಸೇ. ಪೇರೆಂಟ್ಸ್ ಅಂದ್ರೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇದೆಲ್ಲ ಅವ್ರೆ, ಅಂದ್ರೆ ಅವರೇ ಅಪ್ಪ ಅಮ್ಮ ನನಗೆ. ಅವರು ತುಂಬಾ ಸಿನಿಮಾ ನೋಡೋರು ಅವಾಗ. ನಾನ್ ಚಿಕ್ಕ ಹುಡುಗ ಇದ್ದಾಗಿಂದಾನು ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ. ಅವ್ರು ನೋಡ್ತಾ ಇದ್ರ ಜೊತೆ ನಾನು ಕರ್ಕೊಂಡು ಹೋಗೋಲ್ವಾ. ಸೊ ಅದು ತುಂಬಾ ಸಿನಿಮಾ ನೋಡಿ 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 ಕಾಡಿದ್ರ ಪರಿಣಾಮನೇನೋ ತುಂಬಾ ಸಿನಿಮಾ ಗೀಳು ಹತ್ಕೊಂಡು SSLC ಅಷ್ಟೊತ್ತಿಗೆನೆ ಆಲ್ಮೋಸ್ಟ್ ನಾನು ಹಿಂಗಾದ್ರೂ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಬಟ್ ಎಜುಕೇಶನ್ ಮುಗಿಬೇಕಲ್ಲ ಅಂತ ಡಿಪ್ಲೊಮಾ ಮಾಡಕ್ಕೆ ಅಂತ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದೆ. ಅಲ್ಲಿ ಕ್ಲಾಸ್ಗೆ ಹೋಗಿದ್ದಕ್ಕಿಂತ ಸಿನಿಮಾ ಥಿಯೇಟರ್ಗೆ ಹೋಗಿದ್ದೆ ಜಾಸ್ತಿ. ಯಾವ ಪಿಕ್ಚರ್ ಬಂದ್ರು ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಒಂದ್ 4-5 ಥಿಯೇಟರ್ ಇತ್ತು ಚಿಕ್ಕಮಂಗ್ಳೂರಲ್ಲಿ ಅವತ್ತಿಗೆ. 5 ಥಿಯೇಟರ್ ಅಲ್ಲಿ ಕೆಲವೊಮ್ಮೆ ಏನಾಗೋದು 3 shows ಒಂದ್ ಪಿಕ್ಚರ್ ಇರೋದು, ಮಾರ್ನಿಂಗ್ ಶೋ ಒಂದ್ ಪಿಕ್ಚರ್ ಇರೋದು, ಅಂದ್ರೆ ಒಂದ್ 7-8 ಪಿಕ್ಚರ್ ಇರೋದು ಒಂದು ವಾರಕ್ಕೆ. ಪ್ರತಿ ವಾರನು ಅಷ್ಟು ಸಿನಿಮಾನು ನೋಡ್ತಾ ಇದ್ದೆ. ಎಷ್ಟೇ ಕೆಡದಾಗಿರ್ಲಿ ಪಿಕ್ಚರ್ ಹೋಗುದ್ಕೊಂಡು ನೋಡೋದೆ, ಯಾವ್ದೇ ಭಾಷೆ ಆಗ್ಲಿ. ಕೆಲವು 2 ಸಲ, ಕೆಲವು ಚೆನ್ನಾಗಿರೋ ಪಿಕ್ಚರ್ ಅಂದ್ರೆ 2-2 3 ಸಲ ಅಂತ. ನಾನು ಅವಾಗ ತುಂಬಾ ರವಿಚಂದ್ರನ್ ಅವ್ರ ಫ್ಯಾನು ಆ ಟೈಮಲ್ಲಿ. ಅವ್ರದ್ದು ಪ್ರೇಮಲೋಕ ರಣಧೀರೆಲ್ಲ ನೋಡಿ ಕಾಲೇಜ್ ಡೇಸ್ ಅಲ್ಲಿ ನಾನು ರವಿಚಂದ್ರನ್ ಅವ್ರ ದೊಡ್ಡ ಫ್ಯಾನು. ಸೊ ಹಂಗಾಗಿ ಸಿನಿಮಾ ಅವ್ರ ತರ ಡೈರೆಕ್ಟರ್ ಆಗ್ಬೇಕು ನಾನು ಅಂತ. ರವಿಚಂದ್ರನ್ ಹೀರೋ ರವಿಚಂದ್ರನ್ ಅವ್ರಿಗಿಂತ ನನ್ನ ಜಾಸ್ತಿ ಅಟ್ರಾಕ್ಟ್ ಮಾಡಿದ್ದು ಡೈರೆಕ್ಟರ್ ರವಿಚಂದ್ರನ್ ಅವರು. ಅವ್ರ ಪ್ರೇಮಲೋಕ ರಣಧೀರ ಅದೆಲ್ಲ ನೋಡಿದಾಗ ನನಗೂ ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ ಹುಟ್ಟಿ, ಸರಿ ಆಮೇಲೆ ನಾನು ಎಲ್ಲ ಎಜುಕೇಶನ್ ಡಿಪ್ಲೊಮಾ ಮುಗಿದ ಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು. ನಾನು ಶಿಫ್ಟ್ ಆಗಿದ್ದು ಇನ್ ದ ಸೆನ್ಸ್ ಇದೇ ಸಿನಿಮಾ ಸೇರ್ಬೇಕು ಅಂತಾನೆ ಬೆಂಗಳೂರಿಗೆ ಬಂದಿದ್ದು. ನಮ್ ತಂದೆ ಯಾವ್ದೋ ಒಂದು PWD ನಲ್ಲಿ ಒಂದು ಕೆಲಸ ಕೊಡಿಸ್ತೀನಿ ಅಂತ ಓಡಾಡ್ತಾ ಇದ್ರು ಅವರು. ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಆಗಿತ್ತಲ್ಲ. ನಾನೇ ಇಲ್ಲ ಬೇಡ, ನಾನು ಯಾವ್ದಾದ್ರು ಕಂಪ್ನಿನಲ್ಲಿ ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಜನ ಇಲ್ಲಿ ಬಂದ್ಬಿಟ್ಟಿದ್ರು ಆಲ್ರೆಡಿ. ಸೊ ಅವ್ರನ್ನ ನೆಪ ಇಟ್ಕೊಂಡು ನೋಡಿ ಅವರೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ನಾನು ಸೇರ್ಕೊಂತೀನಿ ಅಂತ ಇಲ್ಲಿಗೆ ಬಂದಿದ್ದು. ಮೂಲ ಉದ್ದೇಶ ಇದ್ದಿದ್ದೇನೋ ಸಿನಿಮಾ ಸೇರ್ಬೇಕು ಅಂದ್ರೆ ಬೆಂಗಳೂರಿಗೆ ಬರ್ಬೇಕು. ಈಗ ಅಲ್ಲೆಲ್ಲೂ ಸ್ಮಾಲ್ ಟೌನ್ಗಳಲ್ಲಿ ಇದ್ಕೊಂಡು ನಾವು ಸಿನಿಮಾನ ಸ್ಟಡಿ ಮಾಡಕ್ಕಾಗಲ್ಲ, ಕಲಿಯಕ್ ಇಲ್ಲೂ ಕೆಲ್ಸಕ್ಕೆ ಸೇರ್ಕೊಳಕ್ಕಾಗಲ್ಲ. ಆ ಕಾರಣಕ್ಕೆ ಬೆಂಗಳೂರಿಗೆ ಬಂದಿದ್ದು ನಾನು. ಆಕ್ಚುಲಿ 92 ನಲ್ಲಿ ಬೆಂಗಳೂರಿಗೆ ಬಂದಿದ್ದು ನಾನು. ಆ ವರ್ಷನೇ ಎಜುಕೇಶನ್ ಮುಗೀತು. ಮುಗಿದ್ಮೇಲೆ ಒಂದ್ 2-3 ತಿಂಗಳು ಮನೇಲಿದ್ದೆ ಅಷ್ಟೇ ನಾನು. ಆಮೇಲೆ ಈ ಕಡೆ ಬಂದ್ಬಿಟ್ಟೆ ನಾನು. ಬಂದು ಇಲ್ಲಿ ಬಂದು ಬೇಸಿಕಲಿ ಒಂದ್ 2 ವರ್ಷ ಇಲ್ಲಿ ನಾನು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸನೂ ಮಾಡಿದೆ. ಸೈಟ್ ಇಂಜಿನಿಯರ್ ಆಗಿ. ಅಂದ್ರೆ ಬಂದ್ ಕೂಡ್ಲೆ ಏನ್ ಮಾಡ್ಬೇಕು ಗೊತ್ತು, ಹೆಂಗ್ ಸಿನಿಮಾ ಸೇರೋದು, ಹೆಂಗ್ ಸಿನಿಮಾದ ಒಳಗಡೆ ಹೋಗೋದು ಹೆಂಗೆ ಗೊತ್ತಿಲ್ಲ. ಇವತ್ತಿನ ತರ ಅವತ್ತು ಈ ಫಿಲ್ಮ್ ಇನ್ಸ್ಟಿಟ್ಯೂಟ್ಸ್ ಅದೆಲ್ಲ ಇರ್ಲಿಲ್ಲ. ಅವತ್ತೇನೇ ಆದ್ರೂ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾಗಿತ್ತು. ಯಾರ ಹತ್ರನಾರು ಹೋಗಿ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡು ನಾವು ಸಿನಿಮಾ ಡೈರೆಕ್ಷನ್ ಎಲ್ಲ ಕಲಿಬೇಕಾಗಿತ್ತು. ಎಲ್ಲಿ ಏನು ಕನೆಕ್ಷನ್ ಇಲ್ವಲ್ಲ ನಮ್ಗೆ. ಸುಮ್ನೆ ಜಾಬು ಶನಿವಾರ ಭಾನುವಾರ ರಜೆ ಇರ್ತಾ ಇತ್ತಲ್ಲ. ಫಸ್ಟ್ ಬೆಂಗಳೂರಿಗೆ ಬಂದು ಒಂದ್ 2 ತಿಂಗಳು ಸುಮ್ನೆ ಅಲ್ದೆ ಗಾಂಧಿನಗರ ಎಲ್ಲ ಓಡಾಡದೆ. ಏನು ಅರ್ಥ ಆಗಿಲ್ಲ, ಬರೀ ಡಿಸ್ಟ್ರಿಬ್ಯೂಟರ್ ಆಫೀಸ್. ಇಲ್ಲಿ ಜೀವನ ಹೇಗೆ, ಎಲ್ಲಿ ಉಳ್ಕೊತಾ ಇದ್ರಿ? ಖರ್ಚು ಇಲ್ಲಿ ರೂಮು, ಫ್ರೆಂಡ್ಸ್. ಫಸ್ಟ್ ನಾನು ಬಂದಾಗ ಒಂದಷ್ಟು ದುಡ್ಡು ನಮ್ ತಂದೆ ಕೊಟ್ಟು ಕಳ್ಸಿದ್ರು ಕೆಲ್ಸಕ್ಕೆ ಸೇರಕ್ ಮುಂಚೆ ಅಂತ. ಒಂದ್ 2-3 ತಿಂಗಳು ಅವ್ರು ಕೊಟ್ಟಿದ್ದ ದುಡ್ಡಲ್ಲೇ ಆಯ್ತು ಎಲ್ಲ. ನನ್ ಫ್ರೆಂಡ್ಸ್ ರೂಮ್ ಇತ್ತು, ಅವ್ರ ಜೊತೆ ನಾನು 4-5 ಜನ ಇದ್ರು. ಅವ್ರ ಜೊತೆ ನಾನು ಒಬ್ಬ ಒಂದೇ ರೂಮ್ ಅಲ್ಲಿ ಬ್ಯಾಚುಲರ್ಸ್. ಒಂದ್ 2-3 ತಿಂಗಳು ಹಂಗೆ ಇದ್ದೆ, ಓಡಾಡದೆ ಚೆನ್ನಾಗಿ ಎಲ್ಲಾ ಕಡೆನು. 2-3 ತಿಂಗಳು ಗಾಂಧಿನಗರ ಎಲ್ಲ ಅಲ್ದೆ. ಏನು ಬರೀ ಡಿಸ್ಟ್ರಿಬ್ಯೂಟರ್ ಬಿಟ್ರೆ ಯಾರು ಸಿಗ್ತಾ ಇರ್ಲಿಲ್ಲ ಅಲ್ಲಿ. ಯಾವ ಡೈರೆಕ್ಟರ್ ಸಿಗ್ತಾ ಇರ್ಲಿಲ್ಲ, ಒಂದ್ ಫೋನ್ ನಂಬರ್ ಸಿಗ್ತಾ ಇರಲಿಲ್ಲ. ಅವ್ರು ಸಿಗೋದು ಹೋಗ್ಲಿ ಆ ಕಡೆ. ಆಮೇಲೆ ಇದ್ಯಾಕೋ ಹೋಗ್ತಾ ಇಲ್ಲ, ಖಾಲಿ ದುಡ್ಡು ಬೇರೆ ಖಾಲಿ ಆಯ್ತಲ್ಲ, ಸರಿ ದುಡ್ಡು ಬೇಕಲ್ಲ ಅಂದ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡೆ. ಕೆಲ್ಸಕ್ಕೆ ಸೇರ್ಕೊಂಡು ಪ್ಯಾರಲಲ್ ಟ್ರೈ ಮಾಡೋಣ ಏನಾರು ಅಂತ. ಸೊ ಸಾಟರ್ಡೆ ಸಂಡೇ ಎಲ್ಲ ಹೋಗ್ತಾ ಇದ್ದೆ. ಒಂದ್ 2 ವರ್ಷ ಅಂದ್ರೆ ಯಾರಾದ್ರೂ ಪರಿಚಯ ಮಾಡ್ಕೊಡೋರ್ ಬೇಕಲ್ಲ. ಯಾರಿಗೂ ಒಂದ್ 2-3 ಜನ, ಅವತ್ತಿಗೆ ಒಂದು 2-3 ಜನ ಡೈರೆಕ್ಟರ್ಗಳನ್ನ ಹೋಗಿ ಮೀಟು ಮಾಡಿದೆ ನಾನು. ಅವರು ಆಕ್ಚುಲಿ ಅವ್ರಿಗೆ ಅವತ್ತಿಗೆ ಫಿಲಮ್ ಇರ್ಲಿಲ್ಲ. ಆಯ್ತಪ್ಪ ನಮ್ ಫಿಲಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಹೇಳ್ತೀನಿ ಅಂದ್ರು. ಈ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಅಂತ ಅನ್ಸ್ಕೊಂಡವ್ರು ಅವತ್ತು ಯಾರು ಕೈಗೆ ಸಿಗ್ತಾ ಇಲ್ಲ. ಅವ್ರನ್ನ ಹೆಂಗ್ ಹಿಡಿಯೋದು ಗೊತ್ತಿ, ಒಂದ್ ಫೋನ್ ನಂಬರ್ ಸಿಗ್ತಾ ಇರ್ಲಿಲ್ಲ. ಸರಿ ಒಂದ್ 2 ವರ್ಷ ಆದ್ಮೇಲೆ ಒಂದು ಫೈನ್ ಡೇ ನಮ್ ರೂಮ್ಗೆ ನನ್ ಫ್ರೆಂಡ್ ತಂದೆ ಒಬ್ರು ಬಂದ್ರು. ಅವ್ರು ಬಂದು ಎಲ್ಲಾರನು ಗೊತ್ತಲ್ಲ, ಯಾರಾದ್ರೂ ಒಬ್ಬ ಫ್ರೆಂಡ್ ತಂದೆ ಬಂದ್ರೆ, ಏನೋ ನೀನ್ ಯಾವ ಕಂಪ್ನಿನೋ, ನೀನ್ ಯಾವ ಕಂಪ್ನಿನೋ, ನೀನೇನ್ ಕೆಲಸ ಮಾಡ್ತೀಯೋ ಅಂತ ಕೇಳ್ತಾ ಇರ್ತಾರಲ್ಲ. ಹಂಗೆ ಎಲ್ಲಾರನ್ನ ಕೇಳ್ಕೊಂಡು ಇವ್ರೆಲ್ಲಿ ಕೆಲಸ ಮಾಡಿ, ಯಾವ ಕಂಪ್ನಿ, ಈ ನನ್ ಮಗನಿಗೆ ಯಾವ ಕೆಲ್ಸನೂ ಇಲ್ಲ. ಅಷ್ಟೊತ್ತಿಗೆ ನಾನೇನು ಅಂದ್ರೆ ಕೆಲಸ ಬಿಟ್ಬಿಟ್ಟೆ. ಒಂದು 2 ವರ್ಷ ಕೆಲಸ ಮಾಡಿದ್ಮೇಲೆ ನನಗೆ ಅಲ್ಲ, ಬರೀ ವೀಕೆಂಡ್ ಅಲ್ಲಿ ಎಫರ್ಟ್ ಹಾಕಿದ್ರೆ ಸಾಲದು, ಫುಲ್ ಟೈಮ್ ಇಳಿಬೇಕು ಇದಕ್ಕೆ ಅಂದ್ಬಿಟ್ಟು ಕೆಲಸ ಬಿಟ್ಬಿಟ್ಟೆ. ಕೆಲಸ ಬಿಟ್ಟು ಆ ಟೈಮಲ್ಲಿ ನಾನು ಕೆಲಸ ಬಿಟ್ಟಾಗ ಆಕ್ಚುಲಿ ನನ್ಗೆ ಸಪೋರ್ಟ್ ಇದ್ದಿದ್ದಲ್ಲ ಫ್ರೆಂಡ್ಸು.
ಅವ್ರಿಗೆ ಏನಂದ್ರೆ ನಾನು ಡೈರೆಕ್ಟರ್ ಆಗ್ತೀನಿ ಅದು ಇದು ಅಂತ ಎಲ್ಲ ಇತ್ತಲ್ಲ, ಅಯ್ಯೋ ನನ್ ಮಗ ಏನೋ ಡೈರೆಕ್ಟರ್ ಆಗ್ತೀನಿ ಅಂತಾರಲ್ಲ ನೋಡೋಣ ಅನ್ಬಿಟ್ಟು, ಸರಿ ಆಯ್ತು ಅದೇನ್ ಮಾಡ್ತೀಯ ಮಾಡ, ನೀನೇನ್ ರೂಮ್ ರೆಂಟ್ ಕೊಡ್ಬೇಡ, ಊಟ ತಿಂಡಿ ಎಲ್ಲ ಏನ್ ಕೊಡ್ಬೇಡ ಅಂತ, ಫ್ರೀ ಎಲ್ಲ ಫ್ರೀ ನಮ್ಗೆ. ಸೊ ಅವ್ರು ನೋಡ್ಕೊಳ್ಳೋರೆಲ್ಲ. ಆದ್ರೆ ಅವ್ರ ಈಗ 4 ಜನ ಇದ್ರಲ್ಲ, ಅವ್ರು ಡಿವೈಡ್ ಮಾಡ್ಕೊಂಡ್ಬಿಡೋರು ನಂದು ಸೇರಿಸಿ, ಡಿವೈಡೆಡ್ ಬೈ 5 ಅದು 4 ಜನ ಸೇರಿ. ಹಂಗೆ ಅವರೆಲ್ಲ ಇದ್ ಮಾಡ್ತಾ ಇದ್ರೆ, ಹಿಂಗೆ ಒಬ್ಬ ಫ್ರೆಂಡ್ ತಂದೆ ಒಬ್ರು ಬಂದು ಕೇಳಿದಾಗ, ಹಿಂಗೆ ಏನು ಕೆಲಸ ಇಲ್ಲ, ಹಿಂಗೆ ಅಲಿತಾವನ್ನ ನನ್ ಮಗ ಸಿನಿಮಾಗೆ ಸೇರ್ಬೇಕು ಅಂತ, ಏನು ಕನೆಕ್ಷನ್ ಆಗ್ತಲ್ಲ ಅಂದ್ರೆ, ಅವರು ನಮ್ ಫ್ರೆಂಡ್ ನಮ್ಮ ರಿಲೇಟಿವ್ ಒಬ್ರು ಪ್ರೊಡ್ಯೂಸರ್ ಕಣ, ಬರೋ ಕರ್ಕೊಂಡು ಹೋಗ್ತೀನಿ ಅಂದ್ರು. ದೇವದಾಸ್ ರೆಡ್ಡಿ ಅಂತ ಪ್ರೊಡ್ಯೂಸರ್ ಅವರು ಈ ಜಗ್ಗೇಶ್ ಅವ್ರದ್ದು ಬೇವು ಬೆಲ್ಲ ಅಂತ ಒಂದು ಫಿಲಂ ಮಾಡಿದ್ರು. ಸಾಯಿ ಪ್ರಕಾಶ್ ಅವ್ರದ್ದು ಒಂದು ಮುತ್ತಿನಂತ ಮನುಷ್ಯ ಅಂತ ಒಂದು ಸಾಯಿ ಪ್ರಕಾಶ್ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ರು. ಇವರು ಅವ್ರ ರಿಲೇಟಿವ್ ಅವರು, ನನ್ನ ಫ್ರೆಂಡ್ ತಂದೆ, ಅವರು ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿ, ಈ ತರ ನನ್ನ ಮಗನ ಫ್ರೆಂಡು ಸಿನಿಮಾ ಸೇರ್ಬೇಕು ಅಂತಿದ್ದಾನೆ, ಹಂಗೆ ಹಂಗೆ ಅಂದ್ರೆ, ಅವರು ಪ್ರೊಡ್ಯೂಸರ್ ಚೆನ್ನಾಗಿ ಕೂರಿಸ್ಬಿಟ್ಟು ಊಟ ಹಾಕಿ ಚೆನ್ನಾಗಿ ಬೈದ್ರು. ಅವ್ರು ಬೇಸಿಕಲಿ ಕಾಂಟ್ರಾಕ್ಟರ್. ಅವ್ರೇನಂದ್ರೆ, ನೋಡು ನಾನು ಆಂಧ್ರದಿಂದ ಬಂದೆ, 5 ರೂಪಾಯಿ ಇರ್ಲಿಲ್ಲ ನನ್ನ ಹತ್ರ, ಕಾಂಟ್ರಾಕ್ಟ್ ಮಾಡಿ ನೋಡು ಸ್ವಂತ ಮನೆ ಎಲ್ಲ ಕಟ್ಕೊಂಡಿದೀನಿ, ಒಳ್ಳೆ ಬಿಸ್ನೆಸ್, ನೀನು ಅದನ್ನೇ ಓದಿದ್ಯಾ ಸಿವಿಲ್ ಇಂಜಿನಿಯರ್, ನಿನ್ಗೆ ಯಾಕೆ ಹೋಗ್ಬೇಕು ಇದೆಲ್ಲ, ಚಿತ್ರನ ಗಿರಕ್ಕೆ ಹೇಳ್ಕೊಳೋ ಸಿನಿಮಾದವರು ಅಂತ. ಬಾ ತೋರಿಸ್ತೀನಿ ನಿನಗೆ, ನಿನಗೆ ಸಿನಿಮಾದವರು ಅಂತ ಏನು ಅಂತ ಗೊತ್ತಾಗಬೇಕು ಅಂದ್ರೆ, ನಾಳೆ ಬೆಳಿಗ್ಗೆ ಮಲ್ಲೇಶ್ವರಮಲ್ಲಿ ಒಂದು ಹೋಟ್ಲ್ ಇದೆ 18th ಕ್ಲಾಸ್ ಅಲ್ಲಿ, ಅದೇನೋ ಹೋಟ್ಲ್ ಹೆಸರು ಈಗಲೂ ಇದೆ, ಅದೊಂದು ಈಗ ಬೇರೆ ತರ ಚೇಂಜ್ ಆಗಿದೆ, ಸೆಲ್ಫ್ ಸರ್ವಿಸ್ ಹೋಟ್ಲು. ನಾಳೆ ಬೆಳಿಗ್ಗೆ 6 ಗಂಟೆ ಕರೆಕ್ಟ್ ಆಗಿ ಆ ಹೋಟ್ಲ್ ಹತ್ರ ಬಾ, ನೀನು ಸಿನಿಮಾದವರು ಹೆಂಗಿದ್ದಾರೆ ಅಂತ ನಿನಗೆ ತೋರಿಸ್ತೀನಿ ಅಂತ. ಸರಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಹೋದೆ ಅಲ್ಲಿಗೆ, ಬೆಳಿಗ್ಗೆ 6 ಗಂಟೆಗೆನೆ. ನಾನು ಇದ್ದಿದ್ದಿಲ್ಲೇ ಮೋದಿ ಹಾಸ್ಪಿಟ್ಲ್ ಹತ್ರ. ಇಲ್ಲಿಂದ ಬಸ್ ಹತ್ಕೊಂಡು ಅಲ್ಲಿ ಹೋದ್ರೆ, ಅಲ್ಲಿ ನಮ್ಮ ಡೈರೆಕ್ಟರ್ ಎಸ್ ಮಹೇಂದರ್ ಅವರು, ಅವ್ರ ಜೊತೆನಲ್ಲಿ ಅಜಯ್ ಕುಮಾರ್ ಅಂತ ರೈಟರ್ ಅವರು, ಮತ್ತೆ ಒಬ್ರು ಎಡಿಟರ್ ಸೌಂದರ್ ರಾಜ್ ಅಂತ, 3 ಜನ ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತಿದ್ದಾರೆ, ಕಾಫಿ ಕುಡ್ಕೊಂಡು ಮಾತಾಡ್ತಿದ್ದಾರೆ. ಇವ್ ಫಸ್ಟ್ ದೂರದಿಂದ ಹೇಳಿದ್ರು ನನಗೆ, ನೋಡಲ್ 3 ಜನ ನಿಂತವ್ರು ನೋಡು, 3 ಜನಕ್ಕೂ ಒಬ್ಬನಿಗೂ ಕೆಲಸ ಇಲ್ಲ. ನಾನೊಂದ್ ಪಿಕ್ಚರ್ ಕೊಡ್ತಾ ಇದ್ದೀನಿ, ನಾನ್ ಪಿಕ್ಚರ್ ಕೊಡ್ತೀನಿ ಅಂತ ದಿನ ಬಂದ್ಬಿಟ್ಟು ಇಲ್ಲಿ ಕಾಫಿ ಕುಡಿತಾವ್ರೆ. ನೋಡು, ಅವರು ಡೈರೆಕ್ಟರ್ ಆಲ್ರೆಡಿ 2 ಪಿಕ್ಚರ್ ಮಾಡಿದ್ದಾರೆ, ಆಲ್ರೆಡಿ 1 ಪಿಕ್ಚರ್ ಮಾಡಿದ್ದಾರೆ, ಅದು ಪಿಕ್ಚರ್ ಹಿಟ್ ಆಗಿದೆ, ಶೃಂಗಾರ ಕಾವ್ಯ ಅಂತ ಹಿಟ್ ಪಿಕ್ಚರ್ ಡೈರೆಕ್ಟರ್. ಆದ್ರೂ ಅವ್ರಿಗೆ ನೋಡಿ ಕೆಲಸ ಇಲ್ಲ. ಅವ್ರು ನೋಡು, ಅವನು ಹೀರೋ ಆಗ್ತೀನಿ ಅಂತ ಬಂದ್ಬಿಟ್ಟು ಅಜಯ್ ಕುಮಾರ್ ಅಂತ, ಅವನು ಹಂಗೆ ಓಡಾಡ್ತಾವನೆ. ಇವ್ರು ಬೆಳಿಗ್ಗೆ ಕಾಫಿ ಟೀಗೂ ನಾನೇ ಕಾಸು ಕೊಡ್ಬೇಕು. ಸೌಂದರರಾಜ ಆಂಧ್ರದಿಂದ ಬಂದಿರೋರು, ಇವ್ ನೋಡಿ ಹಂಗೆ ಓಡಬಿಡು ಹಿಂಗೆ ಅಂತೇಳಿ ಪರಿಚಯ ಮಾಡಿಸಿ ಎಲ್ಲ ಹೋದ್ರು. ಆಮೇಲೆ ಅಲ್ಲಿ ಹೋದ ತಕ್ಷಣನೇ ಈ ತರ ನೋಡಿ ಸರ್, ಅವ್ರ ಎದುರುಗಡೆನೂ ಕರ್ಕೊಂಡೋಗಿ ಹೇಳಿದ್ರು, ಸಿವಿಲ್ ಇಂಜಿನಿಯರಿಂಗ್ ಓದಿದ್ದಾನಂತೆ, ಸಿನಿಮಾ ಸೇರ್ಬೇಕಂತೆ, ನೋಡಿ ನಿಮ್ ಕಾಡೆಲ್ಲ ಅವನಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೆ. ಹೌದಪ್ಪ, ತುಂಬಾ ಕಷ್ಟ, ಏನಕ್ಕೆ ಆರಾಮಾಗಿ ನಾನು ಏನು ಫುಲ್ಲು ನಮ್ ತಂದೆ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರು. ನಾನು ನೀಟಾಗಿ ಪ್ಯಾಂಟು ಶರ್ಟ್ ಇನ್ಶರ್ಟ್ ಮಾಡಿದ್ರೆ ಆಚೆನೆ ಹೋಗ್ತಾ ಇರ್ಲಿಲ್ಲ, ಇನ್ಶರ್ಟ್ ಮಾಡಿ ಶೂ ಪಾಲಿಶ್ ಮಾಡ್ಕೊಂಡಿದ್ದಲ್ಲ ಆಚೆನೆ ಹೋಗ್ತಾ ಇರ್ಲಿಲ್ಲ. ವೆರಿ ವಿರುದ್ಧ ಹಂಗೆ ಬೆಳೆದಿರೋ ನಾನು. ಅವತ್ ಬೆಳಗ್ಗೆನು ಹಂಗೆ ಹೋಗಿದ್ದೆ, 6 ಗಂಟೆಗೂ ಅದೇ ತರ ಹೋಗಿದ್ದೆ ನಾನು. ಅವ್ರು ನೋಡ್ಬಿಟ್ಟು, ಚೆನ್ನಾಗಿ ಓದಿದ್ಯಾ, ಒಳ್ಳೆ ಎಜುಕೇಟೆಡ್, ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ಯಾ. ಅವತ್ತಿಗೆ ಸಿವಿಲ್ ಇಂಜಿನಿಯರಿಂಗ್ ಅಂತಂದ್ರೆ ಇವತ್ತಿಗೆ ಇಂಜಿನಿಯರಿಂಗ್ ಈಕ್ವಲ್ ಅದು. ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ಯಾ, ಸುಮ್ನೆ ಯಾಕಪ್ಪ ಇದೆಲ್ಲ. ಇಲ್ಲ ಸರ್, ನನ್ಗೆ ತುಂಬಾ ಇಂಟ್ರೆಸ್ಟ್ ಇದೆ, ಸಿನಿಮಾ ಸೇರ್ಬೇಕು ಅದು ಇದು. ಹೌದಾ ಅಂದ್ಬಿಟ್ಟು ಸರಿ ಅಂತ ಒಂದು 5 ರೂಪಾಯಿ ಕೊಟ್ಟು ಅಲ್ಲಿ ಹೋಗಿ ಕಾಪಿ ತಗೊಂಬ ಅಂತ. ನನ್ನ ಮಗನೇ ನಿನಗೆ ಗೊತ್ತಾಗಬೇಕು ಅಂತ ಅಲ್ಲಿ ಹೋಗ್ಬಿಟ್ಟು, ಆಲ್ರೆಡಿ ಒಂದು ರೋಡ್ ಕುಡ್ದಿದ್ರು, ಕಾಫಿ ಸೆಲ್ಫ್ ಸರ್ವಿಸ್ ಹೋಟ್ಲು. ರೋಡು ಈ ಸೈಡ್ ಅಲ್ಲಿ ಹೋಟ್ಲು, ರೋಡಿಂದ ಈ ಸೈಡ್ಗೆ ಇವ್ರು ನಿಂತಿರೋದು ಒಂದು ಮರದ ಕೆಳಗೆ. ಅವ್ರಿಗೇನಂದ್ರೆ ಹೋಟ್ಲಲ್ಲಿ ಹೋಗಿ ನಿಂತ್ಕೊಳಕ್ ಸಂಕೋಚ. ಡೈರೆಕ್ಟರ್ ಆಲ್ರೆಡಿ ಡೈರೆಕ್ಟ್ರು ಅಜಯ್ ಕುಮಾರ್ ಅವರು ಆಲ್ರೆಡಿ ಆಕ್ಟಿಂಗ್ ಎಲ್ಲ ಮಾಡಿದ್ರು. ಯಾವನಾರ ಕಂಡಿಡ್ದ್ಬಿಟ್ರೆ ನನ್ ಮಕ್ಳು ಏನಾರು ಇಲ್ಲಿ ನಿಂತಿದ್ದಾರೆ ಅಂತ ಇಲ್ಲಿ ನಿಂತ್ಕೊಳ್ಳೋದು ಈತಿಲ್ಲ ಅವರು. ಅವ್ರಿಗೆ ಯಾರಾದ್ರೂ ಒಬ್ರು ತಂದ್ಕೊಡೋರು, ಅಲ್ಲಿ ಯಾರೋ ಒಬ್ಬ ಹುಡುಗನ್ ಅಡ್ಜಸ್ಟ್ ಮಾಡ್ಕೊಂಡಿದ್ರು, ತಂದ್ಕೊಡೋ ಟೀನ ಇಲ್ಲಿಗೆ ಅಂತ, ಇಲ್ಲೇ ಕಾಸು ಕೊಟ್ಟು ಕಳ್ಸಿ. ನಾನ್ ಬಂದಿದ್ನಲ್ಲ, ಸುಮ್ನೆ ನನ್ಗೆ ಗೊತ್ತಾಗ್ಲಿ ಅಂತ ಪರಿಸ್ಥಿತಿ, ಹೋಗ ಟೀ ತಗೊಂಬ ಅಂತ. ನಾನು ಇಸ್ಕೊಂಡು ಹೋಗಿ ಟೀ ತಗೊಂಡು ನಾನೇ ಲೋಡ್ ಪ್ಲೇಟ್ ಮಾಡಿ ಇಟ್ಕೊಂಡು ಸಪ್ಲೈಯರ್ ತಗೊಂಡು ಕೊಟ್ಟು, ನೋಡು ಈ ತರ ಕೆಲ್ಸ ಇದು. ಸಿನಿಮಾ ಕೆಲಸ, ಸಿನಿಮಾ ಅಂದ್ರೆ ಹಿಂಗೆ, ಚಿತ್ರಾನ್ನ ತುಂಬಾ ಕಷ್ಟನಪ್ಪ, ಬೇಡ ಹೋಗ್ಬಿಡು ಅಂತ ಅಂದ್ರು ಎಲ್ಲಾರು. ಅವರು ಹೇಳಿದ್ರು, ನಮ್ ಪ್ರೊಡ್ಯೂಸರ್ ಇವರು ಬೈದ್ರು, ನಮ್ದು ಇಲ್ಲ ಅಂಕಲ್, ನಾನು ಏನೇ ಆದ್ರೂನು
ಇಲ್ಲ ನಾನು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಒಂದು 3-4 ವರ್ಷ ಟ್ರೈ ಮಾಡ್ತೀನಿ. ನನಗೆ ಅವಾಗ ಇನ್ನು 23 ವರ್ಷ 24 ವರ್ಷ ಆಗ್ಲಿಲ್ಲ ಅಂದ್ರೆ ಆಮೇಲೆ ನೋಡೋಣ. ನನ್ಗೆ ನನ್ನ ಆಸೆನ ಬಿಡಕ್ ಇಷ್ಟ ಇಲ್ಲ. ನನ್ಗೆ ಹಾಳಾಗೋಗ್ ಸಾಯಿ ಅದೇನಾರ ಮಾಡ್ಕೊಂಡು ಅಂದ್ಬಿಟ್ಟು ಆಯ್ತು. ದಿನ ಬೆಳಗ್ಗೆ ಬಂದ್ಬಿಟ್ಟು ಇವ್ರಿಗೆ ಕಾಫಿ ತಂದ್ಕೊಡು, ಸದ್ಯಕ್ಕೆ ಅದೇ ಕೆಲಸ ನಿನಗೆ. ಸೊ ಅಲ್ಲಿಂದ ಒಂದ್ 3 ತಿಂಗಳು ಮೋದಿ ಹಾಸ್ಪಿಟ್ಲಿಂದ ಮಲ್ಲೇಶ್ವರಂ ತನಕ ಹೋಗೋದು. ಬೆಳಿಗ್ಗೆ ಅವರಿಗೆ ಕಾಫಿ ಕಾಸು ಕೊಟ್ರೆ ಕಾಫಿ ತರೋದು ಕೊಡೋದು, ಅವರೆಲ್ಲ ಕುಡ್ಕೊಂಡು ಎಲ್ಲ ಮಾತಾಡೋದೆಲ್ಲ ಕೇಳಿಸ್ಕೊಳ್ಳೋದು. 3 ತಿಂಗಳು 3 ತಿಂಗಳು ಅದೇ ಕೆಲ್ಸ. ಅವ್ರು ಇನ್ನು ಕತೆ ಮಾಡ್ತಾ ಇದ್ರು ಅವಾಗ. ಆಮೇಲೆ ಒಂದ್ 3 ತಿಂಗಳಾದ್ಮೇಲೆ ಏನೋ ಬರಿತಾ ಇದ್ರು ಅವರು ರೂಮಲ್ಲಿ. ಆಮೇಲೆ ರೂಮ್ಗೆ ಹೋಗೋರು. ಅಲ್ಲೇ ಒಂದ್ ಲಾಡ್ಜಲ್ಲಿ ರೂಮ್ ಇತ್ತು ಮಹೇಂದರ್ ಸರ್ದು. ಅಲ್ಲೇ ಅವ್ರು ಕೂತ್ಕೊಂಡು ಏನೋ ಬರೆಯೋರು. ನನ್ನೇನು ಅಷ್ಟೇ, ಬೆಳಗ್ಗೆ ಕಾಫಿ ಕೊಟ್ಟೋದ್ರೆ ಸಂಜೆ ತನಕ ಇನ್ನು ಆಮೇಲೆ ಇನ್ನೇನ್ ಕೆಲಸ ಇಲ್ಲ. ದಿನ ಬೆಳಗ್ಗೆ ಕಾಫಿ ಕೊಡೋದಷ್ಟೇ ಕೆಲಸ. ಒಂದ್ 3 ತಿಂಗಳಾದ್ಮೇಲೆ ಎಲ್ಲ ರೆಡಿ ಆಯ್ತು ಶೂಟಿಂಗಿಗೆ, ಅದು ಇದು ಎಲ್ಲ ಸರಿ ಆಯ್ತು ಅಂದ್ಬಿಟ್ಟು ಅವಾಗ ಏನೋ ಒಂದಷ್ಟು ಸ್ಕ್ರಿಪ್ಟ್ ಎಲ್ಲ ಕೊಟ್ರು, ಕಾಪಿ ಮಾಡು ಅಂದ್ರು. ಕಾಪಿ ಮಾಡ್ದೆ ಎಲ್ಲ. ಈಗಿನ ತರ ಎಲ್ಲ ಇದೆಲ್ಲ ಇರಲಿಲ್ಲ, ಟೈಪಿಂಗ್ ಗಿಪಿಂಗ್ ಸಿಸ್ಟಮ್ ಎಲ್ಲ ಇಲ್ಲ. ಅವಾಗ ಇತ್ತು, ಬಟ್ ಅದು ಖರ್ಚಾಗುತ್ತೆ ಅಂತ ಮಾಡಿಸ್ತಾ ಇರ್ಲಿಲ್ಲ. ಸರಿ ಆಯ್ತು ಎಲ್ಲ ಮಾಡ್ಕೊಟ್ಮೇಲೆ ಶೂಟಿಂಗಿಗೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಪ್ರೊಡ್ಯೂಸರ್. ಹೋಗ್ಬೇಕಾರೇನೆ ನಮ್ ಪರಿಚಯ ಇದ್ರು. ನೋಡೋ ಕಾಸು ಗೀಸೆಲ್ಲ ಕೇಳಂಗಿಲ್ಲ, ಊಟ ಹಾಕ್ತೀನಿ, ಒಂದ್ ರೂಮಲ್ಲಿ ಒಂದು ಜಾಗ ಕೊಡ್ತೀನಿ, ಒಂದ್ 4 ಜನದ ಜೊತೆ ನೀನು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು, ನೀವ್ ಊಟ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನಾನು. ಹಂಗೆ ಅದೊಂದ್ ಸಿನಿಮಾಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡೆ ಮಹೇಂದರ್ ಸರ್ ಜೊತೆ. ಆಮೇಲೆ ಆ ಫಿಲ್ಮ್ ನಿಂತೋಯ್ತು ಆಕ್ಚುಲಿ. ಮಾಮರ ಎಲ್ಲೋ ಹೋಗಿಲ್ಲ ಎಲ್ಲೋ ಅಂತ. ಶೂಟಿಂಗ್ ಆಯ್ತು. ಶ್ರುತಿ ಅವರು ಮತ್ತೆ ರಾಮ್ಕುಮಾರ್ ಅವರು ಹೀರೋ ಹೀರೋಯಿನ್. ಬಟ್ ಇವಾಗ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್, ಪ್ರೊಡ್ಯೂಸರ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಅದು ಸ್ವಲ್ಪ ನಿಂತೋಯ್ತು ಫಿಲಮ್. ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಮುಗೀತು, ಚೂರ್ ಏನೋ ಪ್ಯಾಚ್ ವರ್ಕ್ ಇತ್ತು, ನಿಂತೋಗ್ಬಿಡ್ತು. ಮತ್ತೆ ಫೋಟೋ ಏನು ಕೆಲಸ ಇಲ್ಲ. 1 ವರ್ಷ ಏನು ಕೆಲಸ ಇಲ್ಲ. ಮತ್ತೆ ಇದೇ ಕೆಲಸ, ಕಾಫಿ ತಿಂಡಿ ಅವ್ರಿಗೆ. ಸೇಮ್ ಇನ್ನೆಲ್ಲಿ ಹೋಗೋದು, ಸಿಕ್ಕಿರೋದೇ ಒಬ್ರು ಡೈರೆಕ್ಟರ್ ಅಲ್ಲ. ಒಂದೇ 30 ದಿನ ಶೂಟಿಂಗ್ ಹೋಗಿದ್ದೀನಿ ಅಷ್ಟೇ, ಇನ್ನು ಏನು ಅರ್ಥನೇ ಆಗಿಲ್ಲ ಫುಲ್ಲು. ಆಮೇಲೆ ಏನ್ ಗೊತ್ತಾಗ್ತಾ ಇರ್ಲಿಲ್ಲ ಸಡನ್ ಆಗಿ. ಈಗ ಏನಾದ್ರು ಈಗ ಪ್ರಾಕ್ಟಿಕಲ್ ನಾನು ನೋಡ್ತಾ ಇದ್ದೀನಿ, ಅದನ್ನ ಥಿಯರಿಟಿಕಲಿ ಏನಾದ್ರು ಸ್ಟಡಿ ಮಾಡ್ಬೇಕು ಅಂದ್ರೆ ಏನು ಮೆಟೀರಿಯಲ್ ಸಿಗ್ತಾ ಇರಲಿಲ್ಲ. ಇವತ್ತಿನ ತರ ಇಂಟರ್ನೆಟ್ ಇರ್ಲಿಲ್ಲ, ಆಮೇಲೆ ಯಾರು ಅದನ್ನ ಎಕ್ಸ್ಪ್ಲೈನ್ ಮಾಡೋರು ಇರ್ಲಿಲ್ಲ, ಇನ್ಸ್ಟಿಟ್ಯೂಟ್ಗಳು ಇರ್ಲಿಲ್ಲ. ಸೊ ಎಲ್ಲದನ್ನು ನಾನು ಅಲ್ಲಿಂದನೇ ಅಕ್ಯುಮುಲೇಟ್ ಮಾಡ್ಬೇಕಿತ್ತು ನಾಲೆಡ್ಜ್ ನ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದಾನೆ ಮಾಡ್ಬೇಕಾಗಿತ್ತು. ಕ್ಯಾಮ್ರಾ ಅಂದ್ರೇನು, ಲೆನ್ಸ್ ಅಂದ್ರೇನು, ಫ್ರೇಮ್ ಅಂದ್ರೇನು, ಶಾರ್ಟ್ ಅಂದ್ರೇನು, ಪ್ರತಿಯೊಂದನ್ನು, ಸ್ಕ್ರಿಪ್ಟ್ ಅಂದ್ರೇನು. ಆಮೇಲೆ 2ನೇ ಸಿನಿಮಾ ತಾಯಿ ಇಲ್ಲದ ತವರು ಅಂತ 2ನೇ ಸಿನಿಮಾ ಸ್ಟಾರ್ಟ್ ಆಯ್ತು. ಮಹೇಂದರ್ ಸರ್ ಇನ್ನೊಬ್ಬರು ಪ್ರೊಡ್ಯೂಸರ್ ನ ಸೆಟ್ ಮಾಡಿ. ಪ್ರೊಡ್ಯೂಸರ್ ಇಲ್ಲ ಈಗ, ಅಲ್ಲ ನಿಂತೋಯ್ತು ಅರ್ಧ ಪಿಕ್ಚರ್ ಅದು. ಇನ್ನೊಬ್ಬ ಪ್ರೊಡ್ಯೂಸರ್ಗೆ ತಾಯಿ ಇಲ್ಲದ ತವರು ಅಂತ ಫಿಲಮ್, ಅದು ಶೂಟಿಂಗಿಗೆ ಹೋಗಿ ಅಲ್ಲಿಂದ ಆಕ್ಚುಲಿ ಕಂಟಿನ್ಯೂಸ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ. ಅಂದ್ರೆ ಅಲ್ಲಿಂದ ತಾಯಿ ಇಲ್ಲದ ತವರು ಸಿನಿಮಾ ತುಂಬಾ ದೊಡ್ಡ ಇಟ್ಟು ಅವತ್ತಿಗೆ. ಅದಿಟ್ಟ ತಕ್ಷಣ ಮಹೇಂದರ್ ಸರ್ಗೆ ಸಿಕ್ಕಾಪಟ್ಟೆ ಆಫರ್ಗಳು ಬಂತು. ಸೊ ಅವ್ರು ಬಿಸಿ ಬ್ಯಾಕ್ ಟು ಬ್ಯಾಕ್. ಅವ್ರ ಆಮೇಲಿಂದ ನಾನು ಅಲ್ಲಿಂದ ಕಂಟಿನ್ಯೂಸ್ ಒಂದು 3-4 ಫಿಲ್ಮ್ ಕಂಟಿನ್ಯೂಸ್ ಆಗಿ ಅವ್ರ ಜೊತೆನೆ ಕೆಲಸ ಮಾಡಿದೆ. ಎಲ್ಲಿ ಸುಗ್ಗಿ ಅಂತ ಒಂದ್ ಸಿನಿಮಾ ಅವ್ರು ಮಾಡೋವರೆಗೂ. ಸೊ ಅಲ್ಲಿ ಸುಗ್ಗಿ ಅಂತ ಹಂಸಲೇಖ ಅವ್ರ ಮಗನ್ನ ಲಾಂಚ್ ಮಾಡೋ ಸಿನಿಮಾ. ಅದಕ್ಕೆ ಎಸ್ ಮಹೇಂದರ್ ಸರ್ ಡೈರೆಕ್ಟ್ರು, ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಿದ್ದು. ಅಲ್ಲಿವರೆಗೂ ಮಾಡಿದ್ವಿ. ಆಮೇಲೆ ಸುಗ್ಗಿ ಆದ್ಮೇಲೆ ಅದು ಸ್ವಲ್ಪ ಇನ್ಕಂಪ್ಲೀಟ್ ಆಯ್ತು ಫಿಲಮ್. ಏನೇನೋ ಕ್ಲಾಶಸ್ ಅದು ಇದ್ರ ಮಧ್ಯದಲ್ಲಿ ಇನ್ಕಂಪ್ಲೀಟ್ ಆಗಿ ಅದು ರಿಲೀಸ್ ಆಗ್ಲಿಲ್ಲ. 98 ವರೆಗೂ ಅಲ್ಲಿ ನನಗೆ ಹಂಸಲೇಖ ಸರ್ ತುಂಬಾ ಪರಿಚಯ ಆಗಿದ್ದು. ಹಂಸಲೇಖ ಅವರು ಅಂದ್ರೆ ನಾವು ಕಾಲೇಜ್ ದಿನಗಳೆಲ್ಲ ನಮ್ಗೆ ರೋಲ್ ಮಾಡಲ್ಲ ಅವರು. ಗುರುಗಳು ಅಂದ್ರೆ ಮಾನಸಿಕವಾಗಿ ಗುರುಗಳಾಗಿದ್ರು. ಫಿಸಿಕಲಿ ಅವ್ರನ್ನ ನೋಡಿ ನಾವ್ ಎಕ್ಸೈಟ್ ಆಗಿ ಆ 2 ವರ್ಷ ಜರ್ನಿ ಅದು. ಸುಗ್ಗಿ ಸಿನಿಮಾಗೆ ನಾನು 4ನೇ ಅಸಿಸ್ಟೆಂಟ್ ನಾನು ಆ ಸಿನಿಮಾಗೆ. ಆ ಸಿನಿಮಾ ಮುಗಿಯೋ ಅಷ್ಟೊತ್ತಿಗೆ ಎಲ್ಲ ಓಡೋಗ್ಬಿಟ್ಟು ನಾನು ಒಬ್ಬನೇ ಇದ್ದಿದ್ದು. ನಾನೇ ಕೋ ಡೈರೆಕ್ಟರ್, ಅಸೋಸಿಯೇಟ್, ಕ್ಲಾಪ್ ಬಾಯ್ ಎಲ್ಲ ಆಲ್ ಇನ್ ಆಲ್ ನಾನೇ. ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನಿಮಗೆ? ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಯ್ತು. ಆಮೇಲೆ ಅದು ಆಗ್ಲಿಲ್ಲ. ಆಮೇಲೆ ಅಗೇನ್ ಮತ್ತೆ ಅಲ್ಲಿಂದಾನೇ ಆಕ್ಚುಲಿ ನಾನು ಅಲ್ಲಿಂದ ಡೈರೆಕ್ಷನ್ ಆಫರು ಅದು ಇದೆಲ್ಲ ಅವಾಗ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ಅಷ್ಟು ದಿನ ನಾನು ಕೆಲಸ ಮಾಡಿದ್ನಲ್ಲ. ಆ ಸಿನಿಮಾಗಳಲ್ಲಿ ಕೆಲಸ ನಾನು ಎಲ್ಲೆಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ, ಆ ಪ್ರೊಡ್ಯೂಸರ್ಗಳೆಲ್ಲ ತುಂಬಾ ಇಂಪ್ರೆಸ್ ಆಗೋ, ತುಂಬಾ ಆಕ್ಟಿವ್ ಆಗಿದ್ದೆ. ಸೊ ಫಿಲ್ಮ್ ಆಫರ್ ಮಾಡೋರು, ನೀನು ನೆಕ್ಸ್ಟ್ ನಿನ್ಗೆ ಡೈರೆಕ್ಷನ್ ಕೊಡ್ತೀನಿ ಅಂತ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ರೀಮೇಕ್ ಆಫರ್ ಮಾಡೋರು. ನೋಡೋ ಅದೊಂದು ಪಿಕ್ಚರ್ VHS ಅವಾಗ ಸಿಡಿನೂ ಅಲ್ಲ, ನೋಡಿ ಈ ಪಿಕ್ಚರ್ ನೋಡ್ಬಿಡು ಅಂತ ತೋರ್ಸೋರು. ಸಖತ್ತಾಗಿ ಇಟ್ಟಾಗಿದೆ ತಮಿಳಲ್ಲಿ, ರೀಮೇಕ್ ಮಾಡ್ತೀನಿ, ನೀನ್ ಡೈರೆಕ್ಷನ್ ಮಾಡೋದು. ನಮ್ಗೆ ರೀಮೇಕ್ ಮಾಡಕ್ ಇಷ್ಟ ಇಲ್ಲ ಅವತ್ತಿಂದ.
ಯಾಕೆ ನಮ್ಗೆ ಹಂಸಲೇಖ ಹೇಳ್ಕೊಟ್ರು ಪಾಠ ಅದು. ಅವರು ಅಲ್ಲಿ ತುಂಬಾ ಕ್ಲೋಸ್ ಆಗಿದ್ರಲ್ಲ, ಸ್ವಂತಕ್ಕೆ ಸಿನಿಮಾ ಮಾಡ್ಬೇಕು, ಕನ್ನಡದ ಮಣ್ಣಿನ ಸಿನಿಮಾಗಳು ಮಾಡ್ಬೇಕು ಎಲ್ಲ. ಏನು ಯಂಗ್ಸ್ಟರ್, ನೀನ್ ಪುಟ್ಟಣ ಕಣಗಾಲ್ ತರ, ಬಾಲಚಂದರ್ ತರ, ಮಣಿರತ್ನಂ ತರ, ರಾಜ್ ಕಪೂರ್ ತರ ಆಗ್ಬೇಕು ನೀವೆಲ್ಲ ಡೈರೆಕ್ಟರ್ಗಳು. ಅವ್ರು ಅವತ್ತಿಗೆ ಅವರೆಲ್ಲ ಲೆಜೆಂಡರಿ ಡೈರೆಕ್ಟರ್ಸ್ ಅವತ್ತಿಗೆ. ಸೊ ಅವ್ರದ್ದು ಎಕ್ಸಾಂಪಲ್ ಕೊಡೋರು ಹಂಗೆಲ್ಲ ಒರಿಜಿನಲ್ಸ್, ಕ್ರಿಯೇಟ್ ಒರಿಜಿನಲ್ಸ್ ಅಂತ. ನಮಗೂ ಅದೇ ಜೋಶು, ಹೌದಲ್ಲ ರಿಮೇಕ್ ಎಲ್ಲ ಮಾಡಬಾರ್ದು, ಒರಿಜಿನಲ್ ಫಿಲ್ಮ್ಸ್ ಮಾಡ್ಬೇಕು ಅಂತ ಬಂದಿದ್ ಯಾವ್ದು ಒಪ್ತಾ ಇರ್ಲಿಲ್ಲ. ಆಮೇಲೆ ಮತ್ತೆ ಸುಗ್ಗಿ ಅದೆಲ್ಲ ಆದ್ಮೇಲೆ ಏನು ಬೇರೆ ಏನಾದ್ರು ಚಾನ್ಸ್ ಸಿಗುತ್ತೆ ಡೈರೆಕ್ಷನ್ಗೆ ಅದು ಇದು ಅಂತ ಸ್ಟ್ರೈಟ್ ಫಿಲ್ಮ್ ಮಾಡಕ್ಕೆ ಆಗ್ಲಿಲ್ಲ. ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಹೋದೆ. ಕೌರವ ಸಿನಿಮಾಗೆ ನಮ್ಮ BC ಪಾಟೀಲ್ ಸಾಹೇಬ್ರದ್ದು ಕೌರವ ಸಿನಿಮಾಗೆ ನಾನೇ ಕೋ ಡೈರೆಕ್ಟರ್. ಆ ಸಿನಿಮಾಗೆ ಹೋಗಿ ಕೆಲಸ ಮಾಡಿದೆ. ಅದಾದ್ಮೇಲೆ ಇನ್ನೊಂದ್ ಸಿನಿಮಾ ಮತ್ತೆ ಮಹೇಂದ್ರ ಸರ್ ಸುವಿಸೋಲ, ಆ ಸಿನಿಮಾ ಕೆಲಸ ಮಾಡಿದೆ. ಅಲ್ಲಿ ಪಾಟೀಲ್ ಸರ್ ಆಫರ್ ಮಾಡಿದ್ರು ಆಕ್ಚುಲಿ. ಅದು ಕೌರವ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಆಗಿ ಎಲ್ಲ ಕೆಲಸ ಮಾಡಿ ಆ ಪಿಕ್ಚರ್ ಅವತ್ತಿಗೆ ಒಳ್ಳೆ ದೊಡ್ಡ ಹಿಟ್ ಆಯ್ತು ಫಿಲ್ಮ್. ಅದಾಗಿ ನಾನು ಹಂಸಲೇಖ ಅವ್ರ ಜೊತೆ ಇದ್ದಾಗ ಅವರು ಪಾಟೀಲ್ ಸರ್ ಆಕ್ಚುಲಿ ಆಯ್ತು ನೀನು ಮಾಡು, ನನ್ನ ಅವ್ರೇ ಹೀರೋ ಇಟ್ಕೊಂಡು ನಾನು ಪಿಕ್ಚರ್ ಮಾಡು ಅಂತ ಆಫರ್ ಮಾಡಿದ್ರು. ಸ್ಕ್ರಿಪ್ಟ್ ಮಾಡಿದ್ವಿ ಭೂತಯ್ಯ ಅಂತ, ಹಂಸಲೇಖ ಅವ್ರ ಸ್ಕ್ರಿಪ್ಟ್, ನಾನು ಡೈರೆಕ್ಷನ್ ಮಾಡೋದು ಅಂತ. ಅಂದ್ರೆ ಬೇಸಿಕಲಿ ಅದನ್ನ ಹಂಸಲೇಖ ಸರ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಇದ್ರು. ಅವ್ರದ್ದೊಂದ್ ಸ್ವಲ್ಪ ಈ ಸುಗ್ಗಿ ಸಿನಿಮಾದೇನೋ ನಿಂತೋಗಿ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಇದ್ರು, ಅದನ್ನ ಓವರ್ಕಮ್ ಮಾಡಕ್ ಒಂದ್ ಫಿಲ್ಮ್ ಮಾಡ್ಬೇಕು ಅಂತ. ನಾನ್ ಡೈರೆಕ್ಟರ್, ಅವ್ರ ಪ್ರೊಡಕ್ಷನ್, ನಾನ್ ಡೈರೆಕ್ಷನ್ ಅಂತ ಮಾಡಿ ಇಟ್ಕೊಂಡಿದ್ ಕತೆ ಅದು. ಸೊ ಅವ್ರಿಗೇನೋ ಆಗ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಪಾಟೀಲ್ ಅವ್ರನ್ನ ಹೀರೋ ಮಾಡ್ಬೇಕು ಅನ್ಕೊಂಡಿದ್ವಿ ಆ ಕತೆಗೆ. ಅವರು ಪಾಟೀಲ್ ಸರ್ ಅವರು ನಿಮ್ ಗುರುಗಳು ಏನೋ ಸದ್ಯಕ್ ಮಾಡಂಗ್ ಕಾಣಿಸ್ತಾ ಇಲ್ಲ ಕಣೋ, ಮಾಡೋ ನೀನೆ, ನಾನೇ ಪ್ರೊಡಕ್ಷನ್ ಮಾಡ್ತೀನಿ ಅಂದ್ರು. ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಅದು. ಇಲ್ಲ ಅದು ಅವ್ರಿಗೋಸ್ಕರ ಅವ್ರದೇ ಸ್ಕ್ರಿಪ್ಟ್, ಅವ್ರಿಗೂ ಮಾಡಿರೋದು, ಅವ್ರು ಯಾವಾಗ ಮಾಡ್ತಾರೋ ಅವಾಗ ಮಾಡ್ತೀನಿ, ನೆಕ್ಸ್ಟ್ ಯಾವಾಗಾರ ಮಾಡ್ತೀನಿ ಸರ್ ಅಂತ ಅದನ್ನ ಬಿಟ್ಬಿಟ್ಟೆ. ನಾನು ಮಾಡ್ಲಿಲ್ಲ. ಏನೋ ನಿನ್ನಿಷ್ಟ ಬಿಟ್ರು ಪಾಟೀಲ್ ಸರ್, ಅವಕಾಶ ಕೊಟ್ರು. ಅದೇ ಅವ್ರದ್ದು ದೊಡ್ಡ ಗುಣ. ಅದು ಕರೆದು ಹೇಳಿದ್ರು. ಅದೇ ಅಂದ್ರೆ ಅಷ್ಟು ಆಕ್ಟಿವ್ ಆಗಿ ನೋಡಿದ್ರು ಅವರು ಶೂಟಿಂಗ್ ಅಲ್ಲಿ ಅಲ್ಲಿ ನೋಡಿದ್ರಲ್ಲ. ಅದಾದ್ಮೇಲೆ ಮತ್ತೆ ನಿನಗಾಗಿ ಸಿನಿಮಾಗೆ ನಾನು ಮತ್ತೆ ಕೋ ಡೈರೆಕ್ಟರ್, ಮಹೇಂದರ್ ಸರ್ ಡೈರೆಕ್ಟರ್. ಅದಕ್ಕೆ ಆ ಸಿನಿಮಾ ಕೋ ಡೈರೆಕ್ಟರ್. ಅದು ವಿಜಯ ರಾಘವೇಂದ್ರ ಅವರು ಫಸ್ಟ್ ಸಿನಿಮಾ. ಅದು ರಾಧಿಕಾ ಕುಮಾರಸ್ವಾಮಿ, ವಿಜಯ ರಾಘವೇಂದ್ರ ಫಸ್ಟ್ ಸಿನಿಮಾ. ಅದನ್ನು ಬ್ಲಾಕ್ ಬಸ್ಟರ್ ಆಯ್ತು ಅವತ್ತಿಗೆ. ಸೊ ನಾನೇ ಕೋ ಡೈರೆಕ್ಟರ್, ಎಲ್ಲಾ ಕೆಲಸ ನಾನೇ ನೋಡ್ಕೊಂತಾ ಇದ್ದೀನಿ. ನಾನ್ ಇದ್ಬಿಟ್ರೆ ಮಹೇಂದರ್ ಸರ್ಗೆ ಫುಲ್ ನೆಮ್ಮದಿ, ಅವ್ರಿಗೆ ಎಲ್ಲಾ ಕಡೆ ನಾನೇ ಇರ್ತಾ ಇದ್ದೆ. ಸೊ ಅಷ್ಟು ಜವಾಬ್ದಾರಿನ ಕ್ಯಾರಿ ಮಾಡ್ತಾ ಇದ್ದೆ. ಅಲ್ಲಿ ಮತ್ತೆ ಒಂದ್ ಸೆಕೆಂಡ್ ಆ ಕಂಪನಿ ಅವ್ರು ಆಫರ್ ಮಾಡಿದ್ರು ಸಿನಿಮಾ, ರಾಮೋಜಿರಾವ್ ಕಂಪನಿ, ಅದು ಉಷಾ ಕಿರಣ್ ಮೂವೀಸ್ ಅಂತ. ಅವರು ನಾನು ಆಕ್ಟಿವ್ ಆಗಿರೋದು ನೋಡಿ ಒಂದು ಕತೆ ಇದ್ರೆ ಹೇಳಿ ಯಾವ್ದಾರು, ನಿಮ್ಗೆ ಡೈರೆಕ್ಷನ್ ಚಾನ್ಸ್ ಕೊಡ್ತೀವಿ ಅಂದ್ರು. ಆ ಟೀಮ್ ಅವರು ಇಲ್ಲಿದ್ದವರು. ಸೊ ನನ್ನನ್ನು ಹೈದರಾಬಾದ್ ಕಳಿಸಿದ್ರು. ನಾನು ಹೋಗಿ ಒಂದ್ ಕತೆ ಹೇಳಿದೆ ಅವ್ರಿಗೆ. ಆವಾಗ ಹೋಗಿ ನಾನು ಹೇಳಿದ ಕತೆನೆ ಮುಗ್ಗಿನ ಮನಸ್ಸು. ಮುಗ್ಗಿನ ಮನಸ್ಸು 2001 ನಲ್ಲಿ ಇದು. ಬಟ್ ಫಸ್ಟ್ ಸಿಕ್ಸರ್ ಅದೇ ಯಾಕೆ ಅಂತ ಹೇಳ್ತೀನಿ. ಆ ಕತೆ ಹೇಳಿದೆ ಮುಗ್ಗಿನ ಮನಸ್ಸು. ಅಲ್ಲಿ ಅವ್ರದೊಂದು ಟೀಮ್ ಎಲ್ಲ ಇತ್ತು. ಅವ್ರ ಕತೆ ಓಕೆ ಮಾಡ್ಬಿಟ್ರು. ಓಕೆ ಮಾಡಿ ಆ ಕತೆ ಚೆನ್ನಾಗಿದೆ, ಎಲ್ಲ ಸ್ಕ್ರೀನ್ ಪ್ಲೇ ರೆಡಿ ಮಾಡಿ ವಿಲ್ ಪ್ರೊಡ್ಯೂಸ್ ದಿಸ್ ಫಿಲ್ಮ್ ಅಂದ್ರು. ಸೊ ನಾವು ಫುಲ್ ಜೋಶು, ಅಣ್ಣ ಡೈರೆಕ್ಟರ್ ಆಗ್ಬಿಟ್ಟೆ ಅಂತೂ ಒಂದು ಸ್ಟ್ರೈಟ್ ಸಿನಿಮಾ ಮಾಡಕ್ಕೆ ಚಾನ್ಸ್ ಸಿಗ್ತಾ ಇದೆ ಅಂದ್ಬಿಟ್ಟು ಒಂದ್ 6 ತಿಂಗಳು ಹೈದರಾಬಾದ್ ಅಲ್ಲೇ ಇದ್ದೆ ನಾನು. ಅವ್ರದ್ದೇ ಗೆಸ್ಟ್ ಹೌಸ್ ಅಲ್ಲಿ ಇದ್ದು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡಿ ಆಮೇಲೆ ಬಜೆಟಿಂಗು ಅದು ಇದು ಈ ತರದೇನೋ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಏನೋ ಒಂದಷ್ಟು ಪ್ರಾಬ್ಲಮ್ ಕಂಪ್ನಿನಲ್ಲಿ, ಇಂಟರ್ನಲ್ ಪ್ರಾಬ್ಲಮ್ಸ್ ಇಂದಾಗಿ ಅವರು ಪ್ರೊಡಕ್ಷನ್ ಸ್ಟಾಪ್ ಮಾಡ್ಬಿಟ್ರು. ಕರೆದು, ಇಲ್ಲ ನಮ್ಗೆ ಈಗ ಸದ್ಯಕ್ಕೆ ನಾವು ಪ್ರೊಡಕ್ಷನ್ ಸ್ಟಾಪ್ ಮಾಡ್ತಾ ಇದೀವಿ, ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಬೇರೆ ಏನೋ ಇಂಟರ್ನಲ್ ಪ್ರಾಬ್ಲಮ್ಸ್. ಅಂದ್ರೆ ಎಲ್ಲ ಲ್ಯಾಂಗ್ವೇಜ್, ಅವರು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಫಿಲ್ಮ್ ಮಾಡ್ತಾ ಇದ್ರು. ಒಂದ್ 2 years ನಾವು ಪ್ರೊಡಕ್ಷನ್ ಮಾಡಲ್ಲ ಅಂತ ನಿಲ್ಸೇ ಬಿಟ್ರು ಎಲ್ಲ. ಏನ್ ಮಾಡಕ್ಕಾಗತ್ತೆ, ಅಡ್ವಾನ್ಸ್ ಕೊಟ್ಟಿದ್ರು, ಎಲ್ಲ ಸ್ಕ್ರಿಪ್ಟ್ ರೆಡಿ ಇದೆ, ಶೂಟಿಂಗ್ ಹೋಗಕ್ ರೆಡಿ ಸ್ಕ್ರಿಪ್ಟ್. ಆ ಟೈಮಲ್ಲಿ ಪ್ರಾಜೆಕ್ಟ್ ನಿಂತೋಯ್ತು. ಸೊ ಇದ್ರ ಮಧ್ಯದಲ್ಲಿ ಇನ್ನೊಂದು ಹೈಲೈಟ್ ಏನು ಅಂದ್ರೆ, ನಾವ್ ಅದು ಬರೋಷ್ಟೊತ್ತಿಗೆ ಆಲ್ರೆಡಿ ನನಗೆ 32 years. ನಮ್ಮ ಮನೆಯಲ್ಲಿ ನಾನು ನಮ್ಮ ಒಬ್ನೇ ಮಗ, ಬೇರೆ ಅಂದ್ರೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಒಬ್ನೇ ಮಗ ಅಂತಲ್ವಾ. ನನಗೆ ಅಲ್ಲೇ ಒರಿಜಿನಲ್ ಅಣ್ಣ ತಂಗಿ ಎಲ್ಲ ಇದಾರೆ. ಬಟ್ ಇವ್ರಿಗೆ ನಾನೇ ಮಗ, ನಾನು ಒಬ್ನೇ ತರ ಲೆಕ್ಕ. ನಮ್ ತಂದೆ ಬೇರೆ ರಿಟೈರ್ಡ್ ಆಗಿದ್ರು ಅಷ್ಟೊತ್ತಿಗೆ. ರಿಟೈರ್ಡ್ ಆಗಿ ಬೆಂಗಳೂರಲ್ಲೇ ಬಂದಿದ್ರು. ಮದುವೆ ಆಗು ಅಂತ, ವಯಸ್ಸಾಗ್ತಾ ಇದೆ, ಮದುವೆ ಆಗಪ್ಪ ಅಂತ. 32 ವರ್ಷ ಆಗೋಯ್ತು. 10 ವರ್ಷ ಸ್ಪೆಂಡ್ ಮಾಡಿದ್ರಿ ನೀವು? ಇದೇ ತರ 10 ವರ್ಷ ಆಗೋಯ್ತು ಈ ಜರ್ನಿನೇ. ಅಂದ್ರೆ ಬಂದಿದ್ದ ಆಫರ್ಗಳೆಲ್ಲ ಬಿಟ್ಕೊಂಡು ಕೊನೆಗೆ ಇಲ್ಲಿ ಬಂದ್ರು ಅದು ದಕ್ಕಲಿಲ್ಲ.
ಇದ್ರ ಮಧ್ಯದಲ್ಲಿ ಅದೇ ಹೇಳಿದ್ರು, ಅಡ್ವಾನ್ಸ್ ಕೊಟ್ರು, ಇವ್ರು ಕರೆದ್ಬಿಟ್ಟು ನನಗೆ ಅಡ್ವಾನ್ಸ್ ಕೊಟ್ಟು ಫಿಲ್ಮ್ ಎಲ್ಲ ನಾನ್ ಡೈರೆಕ್ಟರ್ ಆಗ್ತೀನಿ ಫಿಕ್ಸ್ ಆದ ತಕ್ಷಣನೇ ನಮ್ಮಪ್ಪ ತಂದೆ ತಾಯಿ ಬೇರೆ ಪಾಪ ಇಷ್ಟು ಹೇಳ್ತಾ ಇದ್ರಲ್ಲ ಅಂದ್ಬಿಟ್ಟು, ಸರಿ ಆಯ್ತು ಮದುವೆ ಆಗ್ತೀನಿ ಅಂದ್ಬಿಟ್ಟು ಹೋಗು ಒಂದ್ ಹುಡುಗಿನ ನೋಡ್ಬಿಟ್ಟು ಎಂಗೇಜ್ಮೆಂಟ್ ಬೇರೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ. ಎಂಗೇಜ್ಮೆಂಟ್ ಆಯ್ತು, ಮದುವೆ ಈಗ ಅಡ್ವಾನ್ಸ್ ಕೊಟ್ಟಿದ್ದಕ್ಕೇನೆ ಸೆಟ್ಲ್ ಅಂತ ಡೈರೆಕ್ಟರ್ ಆಗಿ ಆಗ್ತೀನಿ. ನನ್ಗೇನ್ ಗೊತ್ತಾ ಕಾನ್ಫಿಡೆನ್ಸ್ ಇದ್ದಿದ್ದು, ನನ್ಗ್ ಮುಂಚೆಯಿಂದನು ನಾನು ರಿಮೇಕ್ ಮಾಡಲ್ಲ ಅಂತ ಇದ್ದಿದ್ದು, ಅಥವಾ ಯಾವ್ದಾದ್ರು ಫಿಲ್ಮ್ಸ್ ಬಂದ್ರು ನಾನ್ ಬಿಡ್ತಾ ಇದ್ದೆ. ಏನೋ ಕೆಲವು ಟರ್ಮ್ಸ್ ಅಂಡ್ ಈ ಬಜೆಟ್ ಆಗಲ್ಲ ಇದು ಏನಕ್ಕೆ ಅಂತಂದ್ರೆ ನನ್ ತುಂಬಾ ಅಂದ್ರೆ ನಾನು ಯಾವತ್ ಸಿನಿಮಾ ಮಾಡಿದ್ರು ಗೆಲ್ಲೋ ಸಿನಿಮಾ ಮಾಡ್ತೀನಿ, ನಾನು ಸಕ್ಸಸ್ಫುಲ್ ಡೈರೆಕ್ಟರ್ ಆಗೇ ಆಗ್ತೀನಿ ಅಂತ ಕಾನ್ಫಿಡೆನ್ಸ್. ಈ ಸ್ಕ್ರಿಪ್ಟ್ ಓಕೆ ಬೇರೆ ಆಗೋಯ್ತಲ್ಲ ರಾಮೋಜಿರಾವ್ ಅವ್ರ ಹತ್ರ, ಇನ್ನೇನು ಈ ಸ್ಕ್ರಿಪ್ಟ್ ಓಕೆ ಆಗೋಯ್ತು, ಅಡ್ವಾನ್ಸ್ ಕೊಟ್ರು, ಪಿಕ್ಚರ್ ಮಾಡೋದು ರಿಲೀಸ್ ಮಾಡೋದು ನಾನು ಇಟ್ಟಾಗೋದು ಇಷ್ಟೇ ಬ್ಯಾಲೆನ್ಸ್ ಇರೋದು ಅಂತ ಆಲ್ರೆಡಿ ಫಿಕ್ಸ್ ಅದು ಅಂತ ಫಿಕ್ಸ್ ಆಗಿದ್ದೀನಲ್ಲ. ಈ ಮದುವೆ ಹುಡುಗಿನ ನೋಡ್ಬಿಟ್ಟು ಅಂದ್ರೆ ಅಲ್ಲಿ ಮತ್ತೆ ಸಿನಿಮ್ಯಾಟಿಕ್ ಸಿನಿಮಾದವರು ಲೈಫ್ ಅನ್ನ ನಾವು ಹೆಂಗೆ ನಮ್ಮ ಸಿನಿಮಾನ ಲೈಫ್ ಒಳಗಡೆ ಹೆಂಗ್ ಬಿಟ್ಕೊಳ್ತೀವಿ ಅನ್ನೋದಕ್ಕೆ ನನ್ಗೇನಂದ್ರೆ ಬಿಗಿನಿಂಗ್ ಇಂದಾನು ಈ ಕೆರಿಯರ್ ಕಡೆನೆ ಫೋಕಸ್ ಅಲ್ವಾ, ಬೇರೆ ಎಲ್ಲೂ ಡಿಸ್ಟ್ರಾಕ್ಷನ್ ಅನ್ನೋದು ಇರ್ಲಿಲ್ಲ. ಬಟ್ ಒಳಗಡೆ ಬೀಂಗ್ ಒಬ್ಬ ಯೂತ್ ಆಗಿ ನನಗೂನು ಯಾವ್ದಾದ್ರು ಒಂದು ಹುಡುಗಿನ ಲವ್ ಮಾಡಿ ಮದುವೆ ಆಗ್ಬೇಕು ಅಂತ ಆಸೆ. ಲವ್ ಸ್ಟೋರಿಗಳನ್ನ ಬರೆಯುವಂತಾರಲ್ಲ, ನಾವು ಲವ್ ಮಾಡಿ ಮದುವೆ ಆಗ್ಬೇಕು ಅಂತ ಆಸೆ. ಬಟ್ ನನ್ನ ಈ ಕೆಲ್ಸ ಅಂದ್ರೆ ಹಂಗಂತ ಫೋಕಸ್ ಬಿಡಕ್ ರೆಡಿ ಇರ್ಲಿಲ್ಲ. ಸೊ ಇದನ್ನ ಏನ್ ಮಾಡಿದ್ರೆ ಹೆಂಗು ಇದಾಯ್ತಲ್ಲ ಅಂತ ಅಲ್ಲೊಂದು ಐಡಿಯಾ, ಮತ್ತೆ ಅಲ್ಲೊಂದು ಸ್ಕ್ರಿಪ್ಟ್ ರೈಟರ್ ಐಡಿಯಾ, ಕೆಲ್ಸ ಮಾಡೋಣ, ನಮ್ಮ ಅಪ್ಪ ಅಮ್ಮ ಮದುವೆ ಆಗುವಂತ ಇದಾರಲ್ಲ, ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡೋಣ. ಹೆಂಗು ಇದಾದ್ಮೇಲೆ ನಾನು ಸಿನಿಮಾ ಶೂಟಿಂಗ್ ಮಾಡಿ ರಿಲೀಸ್ ಮಾಡಕ್ಕೆ ಒಂದ್ 6 ತಿಂಗಳು 8 ತಿಂಗಳು ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಈ ಹುಡುಗಿ ಜೊತೆ ಒಂದ್ ಲವ್, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಲವ್ ಸ್ಟೋರಿ ಒಂದ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಮದುವೆ ಮುಂಚೆ ಆ ಐಡಿಯಾದಲ್ಲಿ ಹೋಗ್ಬಿಟ್ಟು ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ. ನಮ್ ತಂದೆ ತಾಯಿ ತೋರ್ಸದ್ ಹುಡುಗಿನ ನೋಡಿ ನಾನು ನೋಡಿದೆ, ಅವಳಿಗೂ ಇಷ್ಟ ಆಯ್ತು. ನಾವು ನಮ್ ಜಾತಕ ಎಲ್ಲ ಓದಿದ್ವಿ, ನಮ್ ಲೈಫ್ ಹಿಂಗೆ ಅಂತ. ಅವಳು ಬಿದ್ಲು ಹಳ್ಳಕ್ಕೆ. ಸಿನಿಮಾದವರು ಡಿನೇ ಮಾಡಿಲ್ಲ. ಆಮೇಲೆ ಹ್ಯಾಂಡ್ಸಮ್ ಆಗಿ ಇದ್ನಲ್ಲ, ವಾಟ್ ಎವರ್ ಸೆಡ್, ನನ್ ಖರ್ಚಿಗೆ ದುಡ್ಡಿಲ್ಲ ಅಂದ್ರು ನೋಡಕ್ ಸುಂದರವಾಗಿದ್ನಲ್ಲ, ಹ್ಯಾಂಡ್ಸಮ್ ಆಗಿದ್ದೆ ಅಂದ್ಬಿಟ್ಟು ಅವ್ರ ಮನೆಯಲ್ಲ ಬೇಡ ಅಂದಿದ್ರು. ಅವ್ರ ಅಪ್ಪ ಎಲ್ಲ ಇವ್ನು ಯಾವನೇನೋ ಅಸಿಸ್ಟೆಂಟ್ ಡೈರೆಕ್ಟ್ರು, ಡೈರೆಕ್ಷನ್ ಹಂಗೆ ಹಿಂಗೆ ಅಂತಾನೆ, ಯಾವ ಡೈರೆಕ್ಷನ್ ಏನ್ ದುಡ್ಡು ಬರುತ್ತೆ ಅವ್ರಿಗೇನ್ ಗೊತ್ತೇ ಇಲ್ಲ ಸಿನಿಮಾ ಅಂದ್ರೆ. ಇವಳು ನಮ್ಮ ಭಾವಿ ಪತ್ನಿ ಇಲ್ಲ ಅಲ್ಲ, ನನಗೂ ಅವ್ರು ಹೇಳಿದ್ದೆಲ್ಲ ಇಷ್ಟ ಆಯ್ತು ಅಂತ. ಅದ್ರ ಒಳಗಡೆ ನೀವು ನಾವು ಮೊದ್ಲೇ ಗೊತ್ತಲ್ಲ ಸಿನಿಮಾದವರು ಬೇಜಾನ್ ರೈಲ್ ಹತ್ತಿಸ್ತಿದ್ವಲ್ಲ, ಅವಳಿಗೂ ಅದು ಹತ್ತಿಸ್ಬಿಟ್ಟಿದ್ದೆ. ಅವಳು ರೆಡಿ ಆಗಿರ್ಲಿ ಮದುವೆ ಆಗಕ್ಕೆ. ಸರಿ ಅಂತ ಎಂಗೇಜ್ಮೆಂಟ್ ಮಾಡ್ಕೊಂಡು ನೋಡಮ್ಮ ಫಸ್ಟ್ ಈ ಪಿಕ್ಚರ್ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಎಲ್ಲ. ಅವಳಿಗೆ ನೀವು ಭಯಾನಕ ಅಂದ್ರೆ ಮೈ ವೈಫ್ ಅವಳು ಅರಸೀಕೆರೆ, ಅವಳು ನನ್ನ ಹೆಂಡತಿ. ಅವಳು ಒಂದ್ ಸ್ಮಾಲ್ ಟೌನ್ ಗರ್ಲ್, ಹೊರಗಡೆ ಜಗತ್ತಿಗೆ ತುಂಬಾ ಎಕ್ಸ್ಪೋಸ್ ಆಗಿದ್ದಂತ ಹುಡುಗಿ ಅಲ್ಲ. ಅವಳು ಒಂದು MA ಎಲ್ಲ ಮಾಡಿದ್ಲು, BA ಮಾಡಿದ್ಲು ಅವಾಗಿನ್ನು. ಸೊ ಅವಳಿಗೆ ಫಸ್ಟ್ ನೋಡು ನಾನು ಡೈರೆಕ್ಟ್ ಕಥೆ ಬರ್ದಿದ್ದೀನಿ ಅನ್ಬಿಟ್ಟು ಫುಲ್ ಸ್ಕ್ರಿಪ್ಟ್ ಕೊಟ್ಟಿದ್ದೆ ಅವಳಿಗೆ. ಹೋಗಿ ನಮ್ದೆಲ್ಲ ಮಾತುಕತೆ ಎಲ್ಲ ಆದ್ಮೇಲೆ ಓದ್ಬಿಟ್ಟು ಅವಳು ಗಾಬರಿ ಆಗ್ಬಿಟ್ಟು, ಈ ಹುಡುಗಿರು ಹಿಂಗೆಲ್ಲ ಇರ್ತಾರ ಅಂತ. ಅವಳಿಗೆ ಆತರ ಕ್ಯಾರೆಕ್ಟರ್ಗಳೆಲ್ಲ ನೋಡೇ ಇಲ್ಲ ಲೈಫಲ್ಲಿ. ಹುಡುಗರಿಂದ ಹೋಗಿ ಲವ್ ಮಾಡೋದಂತ, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್, ಆಮೇಲೆ ಬಿಫೋರ್ ಮ್ಯಾರೇಜ್ ಸೆಕ್ಸ್, ಈ ತರದೆಲ್ಲ ಅದ್ರಲ್ಲಿ ಇತ್ತಲ್ವಾ. ಆಮೇಲೆ ಹುಡುಗಿರೆಲ್ಲ ಏನ್ರಿ ಹುಡುಗಿರೆಲ್ಲ ಹಿಂಗೆಲ್ಲ ಇರ್ತಾರ ಅಂತ ಅವಳು. ಶುಭ ಪೂಜೆ ಕ್ಯಾರೆಕ್ಟರ್ ನೋಡಿನಾ, ಎಲ್ಲದ ಕ್ಯಾರೆಕ್ಟರ್ನು ಎಲ್ಲಾರು ಬೋಲ್ಡ್ ಕ್ಯಾರೆಕ್ಟರ್ಗಳಲ್ಲ ಆ ಕಥೆನಲ್ಲಿ. ಅಯ್ಯೋ ಬೆಂಗಳೂರು ಹುಡುಗಿರು ಹಿಂಗ ಅಂತ ಅವಳು. ಅವ್ಳ ಪಾಪ ಅರಸೀಕೆರೆ ಸ್ಮಾಲ್ ಟೌನ್ ಹುಡುಗಿ. ಬೆಂಗಳೂರಲ್ಲೆಲ್ಲ ಇದಾರಮ್ಮ, ನಿನಗೆ ಗೊತ್ತಿಲ್ಲ ಅಂತ, ಎಲ್ಲರೂ ಹಿಂಗೆ ಇರ್ತಾರೆ ಅಂತಲ್ಲ ಇಮ್ಯಾಜಿನೇಷನ್ ಕತೆ ಬರ್ದಿದೀನಿ. ನಿಮ್ಗೆ ಗೊತ್ತಾಯ್ತು ಹುಡುಗಿರ್ ಬಗ್ಗೆ ಎಷ್ಟೊಂದು ವಿಚಾರ ಅಂತ. ಅಲ್ಲಿ ಬೇರೆ ಡೌಟು, ನೀವ್ ಹಂಗಾರೆ ಬೇಜಾನ್ ಜನ ಹುಡುಗಿರ್ ಜೊತೆ ಓಡಾಡಿರ್ಬೇಕಲ್ಲ, ಇಲ್ಲ ನಿಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ ಇದೆಲ್ಲ ಅಂತ. ಅಲ್ಲ ಓಡಾಡಿದೀನಮ್ಮ, ಕರೆಕ್ಟ್ ಓಡಾಡಿ. ನನಗೂ ಕಾಲೇಜಲ್ಲಿ ಫ್ರೆಂಡ್ಸ್ ಇದ್ರು, ಬೆಂಗಳೂರಿಗೆ ಬಂದಮೇಲೂ ತುಂಬಾ ಜನ ಫ್ರೆಂಡ್ಸ್ ಇದ್ರು, ನೋಡಿದೀನಿ. ಡೈರೆಕ್ಟ್ರು ಎಲ್ಲೋದ್ರು ನಾವು ಬೇರೆ ಲೆನ್ಸ್ ಅಲ್ಲಿ ಪ್ರಪಂಚ ನೋಡ್ತಾ ಇರ್ತೀವಿ, ಈ ತರದ ಕ್ಯಾರೆಕ್ಟರ್ಗಳು ನಮಗೆ ಸಿಗುತ್ತೆ ಅಂತ. ಓಕೆ ಚೆನ್ನಾಗಿದೆ, ಇಷ್ಟೆಲ್ಲ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದ್ಮೇಲೆ ಈ ಪ್ರಾಜೆಕ್ಟ್ ಡ್ರಾಪ್ ಆಯ್ತು, ನಿಲ್ಸ್ಬಿಟ್ರು. ಬ್ಯಾಡ್ ನ್ಯೂಸ್. ಹಂಗಂತ ನಾವು ಮದುವೆ ನಿಲ್ಸಕ್ಕಾಗತ್ತ? ಆಗಲ್ಲ. ಆಮೇಲೆ ಸರಿ ಹೋಗಿ ನಮ್ಮ ಅಪ್ಪನಿಗೆ ಹೇಳ್ದೆ, ಹಿಂಗಾಗೋಯ್ತು, ಹಂಗೆ ಏನ್ ಮಾಡೋದು. ಸರಿ ಇನ್ನೇನ್ ಮಾಡೋದು,
ಅಲ್ಲ ಸರ್, 6 ತಿಂಗಳಲ್ಲಿ ನಿಮ್ಮ ಲವ್ ಸ್ಟೋರಿ ಏನೆಲ್ಲ ಆಯ್ತು? ಏನ್ ನಮ್ದು ತುಂಬಾ ಫಾರ್ಮಲ್ ಲವ್ ಸ್ಟೋರಿ, ತುಂಬಾ ಎಕ್ಸೈಟಿಂಗ್ ಲವ್ ಸ್ಟೋರಿ ಅಲ್ಲ. ಒಂದು ಏನ್ ಅವಳಿದ್ದಿದ್ದ ಅರಸೀಕೆರೆ, ನಾನು ಇದ್ದಿದ್ದು ಬೆಂಗಳೂರಲ್ಲಿ. ಅವಾಗ ಫೋನ್ ಹಾಕ್ಸ್ಕೊಂಡಿದ್ದೆ, ಲ್ಯಾಂಡ್ ಲೈನ್ಗಳು ಅವಾಗೆಲ್ಲ ಇತ್ತಲ್ಲ, ಲ್ಯಾಂಡ್ ಲೈನ್ ಫೋನಲ್ಲಿ ಮಾತಾಡ್ತಾ ಇದ್ವಿ. ಟೈಮ್ ಸಿಕ್ಕಿದಾಗ ಟ್ರೈನ್ ಹತ್ಕೊಂಡು ಅರಸೀಕೆರೆಗೆ ಹೋಗ್ತಾ ಇದ್ದೆ. ಅಲ್ಲಿ ಒಂದಿನ ಅಲ್ಲಿ ಸ್ವಲ್ಪ ಅವತ್ತಿಗೆ ಸ್ವಲ್ಪ ನಾವು ಅರಸೀಕೆರೆನಲ್ಲಿ ಸ್ವಲ್ಪ ಇದು ಏನೋ ಸೆನ್ಸೇಷನಲ್ ಕಪಲ್ಸ್ ನಾವು. ನಾನು ನಮ್ಮ ಅವನ ಮನೆಗೆ ಹೋಗ್ಬಿಟ್ಟು ಅಫಿಷಿಯಲ್ ಆಗಿ ಅವ್ರ ಪರ್ಮಿಷನ್ ತಗೊಂಡು ಇವಳನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೆ. ಆಚೆ ಕರ್ಕೊಂಡೋಗಿ ಅಲ್ಲಿ ಅವ್ರ ಅಣ್ಣನ ಫ್ರೆಂಡ್ದು ಅಣ್ಣನ ಫ್ರೆಂಡ್ದು ಒಂದು ಬೈಕ್ ಇಸ್ಕೊಂಡ್ಬಿಟ್ಟು ಬೈಕಲ್ಲಿ ಸುತ್ತೋದು ನಾವು ಅಲ್ಲಿ ಬ್ರಿಟಿಷ್ ಹೋಗಿ. ಅಲ್ಲಿ ಅವರಲ್ಲಿ ನಮ್ಮ ಮಾವನ್ ಫ್ರೆಂಡ್ಸ್ ಎಲ್ಲ ಏನೇ ಅವನು ಮದುವೆನೇ ಆಗಿಲ್ಲ ಬಂದ್ಬಿಟ್ಟೆಲ್ಲ ಓಡಾಡ್ತಾವನೆ ಅಂತ. ಈಗ ಅವ್ರು ನನ್ನ ಹತ್ರ ಬಂದು ಹೇಳಕ್ಕಾಗಲ್ಲ, ಮಗಳ ಹತ್ರ ಹೇಳಿದ್ರೆ ಮಗಳೇ ಮಾತು ಕೇಳ್ತಾ ಇಲ್ಲ, ಅವಳು ನನ್ನಿಂದ ಬಿಟ್ಬಿಟ್ಟವಳಲ್ಲ. ಸೊ ಹಿಂಗೆ ಅಷ್ಟೇ ಓಡಾಡೋದು, ಮೀಟಿಂಗ್ ಅದು. ಆಮೇಲೆ ಅವ್ರು ಬೆಂಗಳೂರಿಗೆ ಒಂದ್ಸರಿ ಕರ್ಕೊಂಡ್ ಬಂದು ಇಲ್ಲೆಲ್ಲ ತೋರಿಸ್ತಾ ಇದ್ದೆ ಅಷ್ಟೇ. ತುಂಬಾ ಯಾಕೆಂದ್ರೆ ತುಂಬಾ ಆರ್ಥೋಡಕ್ಸ್ ಫ್ಯಾಮಿಲಿ ಹುಡುಗಿ ಅವಳು. ನಾನು ಸ್ವಲ್ಪ ಆರ್ಥೋಡಕ್ಸ್ ಆಗಿ ಇದ್ದಂತವ್ನು, ತುಂಬಾ ಬೋಲ್ಡ್ ಆಗಿ ಎಲ್ಲ ಆತರ. ಯಾಕೆಂದ್ರೆ ಕೆರಿಯರ್ ಕಡೆ ಕಾನ್ಸಂಟ್ರೇಷನ್ ಇದ್ರಿಂದ ತುಂಬಾ ಜೆನ್ಯೂನ್ ಲವ್ ಸ್ಟೋರಿ ಅಷ್ಟೇ ಅದು. ಆಮೇಲೆ ಡ್ರಾಪ್ ಆದ್ಮೇಲೆ ಇನ್ನು ಮದ್ವೆ ಆದೆ ಹೋಗಿ. ನಮ್ಮ ಅಪ್ಪಂಗೆ ಹೇಳಿದೆ, ಅವರು ರಿಟೈರ್ಡ್ ಆದ್ಮೇಲೆ ಒಂದಷ್ಟು ದುಡ್ಡೆಲ್ಲ ಇಟ್ಕೊಂಡಿದ್ರು. ಆ ದುಡ್ಡಲ್ಲಿ ಅವ್ರು ಮದುವೆ ಮಾಡಿದ್ರು ನಮ್ಗೆ. ಇನ್ನೇನ್ ಮಾಡಕ್ಕಾಗತ್ತೆ, ಇನ್ನ ನೆಕ್ಸ್ಟ್ ಮಾಡ್ತೀನಿ ಅಂತ ನಾನು. ಅವ್ರ ದುಡ್ಡಲ್ಲಿ ನಾವು ಮದುವೆ ಆಗಿದ್ದು, ನಮ್ಮ ಅಪ್ಪನ ದುಡ್ಡಲ್ಲಿ ಮದುವೆ ಆಗಿದ್ದು. ಮದುವೆ ಆಗಿ ಎಲ್ಲ ಆದ್ಮೇಲೆ ಮತ್ತೆ ಈ ಪ್ರಯತ್ನ ಮುಂದುವರಿತಾನೆ ಇತ್ತು. ಬೇರೆ ಯಾರಿಗಾರು ಅವತ್ತಿಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಂತ ಅವತ್ತಿಗೆ ಯಾವ್ದಾವ್ದಿತ್ತು ಅಂದ್ರೆ 2003-4 ಅಲ್ಲಿ ಅವ್ರೆಲ್ಲರಿಗೂ ಹೋಗಿ ಕತೆ ಹೇಳಿದೀನಿ ನಾನು. ಬಟ್ ಎಲ್ರದ್ದು ಅವತ್ತಿಗೆ ಮತ್ತೆ ಅದೇ ಇದು ರೀಮೇಕು, ತುಂಬಾ ರೀಮೇಕ್ ಅವಳಿ ರೀಮೇಕ್ ಮಾಡಿ ಅನ್ನೋರು. ನನಗೆ ಇಷ್ಟ ಇರ್ಲಿಲ್ಲ, ನಾವು ಒರಿಜಿನಲ್ ಕತೆ ಹೇಳಿದ್ರೆ ಕೇಳ್ತಾ ಇರ್ಲಿಲ್ಲ. ಹಿಂಗೆ ಅವ್ರವ್ರದೇ ಸಮಸ್ಯೆಗಳು, ಯಾರ್ದು ತಪ್ಪು ಅಂತ ಹೇಳಕ್ಕಾಗಲ್ಲ. ಅಂದ್ರೆ ರಿಮೇಕ್ ಅಂದ್ರೆ ಸೇಫ್ ಅಂತನಾ, ಅವ್ರ ಸೇಫ್ ಆಗ್ತೀವಿ ಅಂತ? ಸೇಫ್ ಅಂತ ಗ್ಯಾರಂಟಿ, ಆಲ್ರೆಡಿ ಪ್ರೂವ್ ಆಗಿರೋ ಸಬ್ಜೆಕ್ಟ್ ಅಂತ ಅವ್ರ ಆಲೋಚನೆ, ಪ್ರೊಡ್ಯೂಸರ್ಗಳ ಆಲೋಚನೆ. ನಮ್ಗೆ ನಮ್ದೇ ಆಲೋಚನೆ, ನಮ್ ಸ್ವಂತಿಕೆ ಏನಿರಲ್ವಲ್ಲ ಅಂತ. ಆಮೇಲೆ ಅವತ್ತಿಗೆ ಹೀರೋಗಳು ಹಂಗೆ ಇದ್ರು. ಅವತ್ತಿನ ಹೀರೋಗಳು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೆ ರಿಮೇಕ್. ಕ್ಯಾಸೆಟ್ ತಂದು ಕೊಟ್ಟ ತಕ್ಷಣ ಡೇಟ್ ಕೊಟ್ಬಿಡೋದು. ಅಂದ್ರೆ ಅವ್ರದ್ದು ಅದೇ ಸೇಫ್ಟಿ, ಸೇಫು ಅಂತ. ಇವ್ನ ಏನೋ ಕತೆ ಮಾಡಿ ಯಾರೋ ಡೈರೆಕ್ಟರ್ಗಳು ಏನ್ ಕೇಳಿಸ್ಬಿಡ್ತಾರೋ ಅಂತ. ಅಂದ್ರೆ ಯಾರ್ದು ತಪ್ಪು ಅಂತಲ್ಲ, ಅವ್ರವ್ರದೇ ಆದ ಒಂದು ಇದು ಸೇಫ್ಟಿ ಮೆಷರ್ ಅಲ್ಲಿ ನೋಡ್ತಾ ಇದ್ರೆ ಅವ್ರಿಗೊಂದು ರೆಫರೆನ್ಸ್ ಇರುತ್ತಲ್ಲ, ನೋಡಿ ಮಾಡಿ ಗ್ಯಾರಂಟಿ ಇಟ್ ಪಿಕ್ಚರ್ ನಾವು ಇಟ್ಟು ಹೊಡಿಬಹುದು, ದುಡ್ಡು ಮಾಡ್ಬೋದು, ಹೆಸರು ಮಾಡ್ಬೋದು ಅನ್ನೋ. ನಮ್ಗೆ ಸ್ಟ್ರೈಟ್ ಮಾಡ್ಬೇಕು ಅಂತ ಹಿಂಗೆ ಆಗ್ಲೇ ಇಲ್ಲ. ಏನೇನೋ ಪ್ರಯತ್ನ ಪಟ್ಟು ಮತ್ತೆ ಒಂದ್ 2 ವರ್ಷ ಆದ್ಮೇಲೆ 2004 ಅಲ್ಲಿ ಮದುವೆ ಆಗಿದ್ ನಾನು. ನೆಕ್ಸ್ಟ್ 5ಗೆ ಅಗೇನ್ ಅದೇ ರಾಮೋಜಿರಾವ್ ಕಂಪ್ನಿಯಿಂದ ಮತ್ತೆ ಕಾಲ್ ಬಂತು. ನಾವು ಓಪನ್ ಮಾಡ್ತಾ ಇದೀವಿ ಪ್ರೊಡಕ್ಷನ್, ಬನ್ನಿ ಅಂತ. ಹಬ್ಬ ಸಿಕ್ಸಲ್ಲ ಗುರು ಅಂತ ಎದ್ದು ಬಿದ್ದು ಓಡ್ರೆ ಹೈದ್ರಾಬಾದಿ. ಅಲ್ಲೋದ್ರೆ ಒಂದ್ ಬ್ರೇಕಿಂಗ್ ನ್ಯೂಸ್ ಕೊಟ್ರು ಅವರು. ಮತ್ತೆ ಹೊಸ ಬ್ರೇಕಿಂಗ್ ನ್ಯೂಸ್ ಏನು ಅಂದ್ರೆ, ಅವತ್ತು ನೀವ್ ಹೇಳಿದ್ರಲ್ಲ ಆ ಕತೆ ಬೇಡ, ಯಾಕೆಂದ್ರೆ ಅದು ಸ್ವಲ್ಪ ಬಜೆಟ್ ತುಂಬಾ ಜಾಸ್ತಿ. ಅದು ಅವತ್ತಿಗೆ ತುಂಬಾ ಬಜೆಟ್ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾ ಇತ್ತು ಮಗ್ಗಿನ ಮನ್ಸಿಗೆ. ತುಂಬಾ ಬಜೆಟ್ ಜಾಸ್ತಿ ಆಗ್ತಾ ಇದೆ ಅದು. ನಾವು ಒಂದು ಕತೆ ಓಕೆ ಮಾಡಿದೀವಿ ಇಲ್ಲಿ, ಒಬ್ಬ ತೆಲುಗು ರೈಟರ್ ಕತೆ ನಮ್ಗ್ ತುಂಬಾ ಇಷ್ಟ ಆಗಿದೆ. ನಿಮ್ಗೂ ಇಷ್ಟ ಆಗ್ಬಿಟ್ರೆ ಕೇಳಿ ಒಂದ್ಸರಿ, ನಿಮ್ಗೂ ಓಕೆ ಚೆನ್ನಾಗಿದೆ, ಕನ್ನಡದಲ್ಲಿ ಇದು ಮಾಡ್ಬೋದು ಅಂದ್ರೆ ಅದನ್ನ ಮಾಡೋಣ ಕನ್ನಡದಲ್ಲಿ ಅಂದ್ರು. ನಾನು ಓಕೆ ಸರ್ ಅಂದೆ. ಹೆಂಗೋ ಡೈರೆಕ್ಟರ್ ಆದ್ರೆ ಸಾಕು, ಆಮೇಲೆ ಸ್ಟ್ರೈಟ್ ಪಿಕ್ಚರ್ ಆಗ್ಬೇಕು ನನ್ಗೆ, ಅಷ್ಟೇ ರಿಮೇಕ್ ಇಷ್ಟ ಇಲ್ಲ. ಓಕೆ, ಯಾರು ಬೇರೆಯವ್ರ ಕತೆ ಆದ್ರೆ ಪರವಾಗಿಲ್ಲ, ಓಕೆ ಅಂತ ಅಂದ್ಬಿಟ್ಟು ಕತೆ ಹೇಳ್ಸೋರು ಕರ್ಕೊಂಡು ಒಬ್ಬ ರೈಟ್ ಹತ್ರ ಕತೆ ಹೇಳಿದ್ರು. ಕೇಳಿ ಫುಲ್ ತಲೆ ಗರ್ರ ಅಂತ ತಿರುಗ್ಬಿಡ್ಸು ನನಗೆ. ಅಂದ್ರೆ ಕತೆ ತುಂಬಾ ಚೆನ್ನಾಗಿತ್ತು, ಲೈನ್ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಚಿರಂಜೀವಿ ಬಂದ್ಬಿಡ್ತಾರೆ ಅಂತ. ಚಿರಂಜೀವಿ ಬಂದ್ಬಿಟ್ಟು ಇಬ್ರು ಲವರ್ಸ್ ನ ಸೇವ್ ಮಾಡೋದು ಅಥವಾ ಏನೋ ಮಾಡಿದ್ರು ಅವರು. ಅಷ್ಟೋ ಅಂದ್ರೆ ಅವ್ರು ತೆಲುಗುಗೇನೋ ತೆಲುಗು ಕನ್ನಡ ಎರಡು ಸೈಮಲ್ಟೇನಿಯಸ್ ಮಾಡ್ಬೇಕು ಅಂತ. ತೆಲುಗಲ್ಲಿ ಒಬ್ರು ಡೈರೆಕ್ಟ್ರು, ಕನ್ನಡದಲ್ಲಿ ನಾನು ಅಂತ. ನನಗೆ ತಲೆ ತಿರುಗದಂಗ ಆಗೋಯ್ತು. ಏನು ಹಿಂಗಿದೆ ಈ ತರ ಕ್ಲೈಮ್, ಯಾವನ್ ನೋಡ್ತಾನ ಗುರು ಇದನ್ನೆಲ್ಲ ಅಂತ ನಾನು. ಅದು ಕಮರ್ಷಿಯಲ್ ಪ್ಯಾಟರ್ನ್. ನನಗೆ ಏನ್ ಮಾಡೋದು ಗೊತ್ತಾಗಿಲ್ಲ. ಒಂದ್ ದಿವಸ ಟೈಮ್ ಕೊಡಿ ಸರ್ ಅಂತ.
ಅವತ್ ರಾತ್ರಿ ಹೈದರಾಬಾದಲ್ಲಿ ಇದ್ದೀನಿ. ಅವತ್ ರಾತ್ರಿ ಅಲ್ಲಿಂದ STD ಕಾಲ್ ಮಾಡಿದೆ ನಮ್ ಗುರುಗಳಿಗೆ, ಹಂಸಲೇಖ ಅವ್ರಿಗೆ ಫೋನ್ ಮಾಡಿ, ಸಾರ್ ಏನು ಇಷ್ಟು ವರ್ಷ ಆದ್ಮೇಲೆ ಒಂದ್ ಚಾನ್ಸ್ ಸಿಕ್ತು, ಚಾನ್ಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ತರ ಒಂದ್ ಡಬ್ಬಾ ಕತೆ ಹೇಳ್ತಾವ್ರೆ, ಇದನ್ನ ಪಿಕ್ಚರ್ ಮಾಡುವಂತವ್ರೆ ಅಂದ್ರು. ಆವಾಗ ಹಂಸಲೇಖ ಅವರು ಫೋನ್ ಅಲ್ಲೇ ಹೋಗಿದ್ರು, ನನ್ ಮಗನೇ ಇಲ್ಲಿ ಅಲ್ದು ಸುಸ್ತಾಗಿದ್ಯಾ, ಯಾರು ಚಾನ್ಸ್ ಕೊಟ್ಟಿಲ್ಲ, ಯಾರೋ ಒಬ್ಬ ಚಾನ್ಸ್ ಕೊಡ್ತಾ ಇದ್ದಾರೆ, ನಿನ್ಗೇನ ಕರೆಕ್ಷನ್ ಮಾಡಕ್ ಆಗದಲ್ಲೇ ಇರೋ ಕತೆ ಜಗತ್ನಲ್ಲಿ ಯಾವ್ದೂ ಇಲ್ಲ ಕಣೋ ಅಂದ್ರು. ಅಷ್ಟ್ ಅದೇ ಡೈಲಾಗ್ ಹೇಳಿದ್ರು. ಅದೇನ್ ಕತೆ, ಅವ್ನು ಏನಾರ ಕತೆ ಹೇಳಿರ್ಲ, ಸ್ಕ್ರೀನ್ ಪ್ಲೇ ನಾವು ಕನ್ನಡಕ್ಕೆ ತಕ್ಕಂಗೆ ನಾನು ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಅಂದ್ಬಿಟ್ಟು ಬಂದ್ಬಿಡು, ಅದೇನಿದೆಯೋ ರಿಪೇರಿ ಮಾಡೋಣ ಅಂದ್ರು. ಕರೆಕ್ಟ್ ಅಲ್ಲ ಇದು ನಮ್ ಗುರುಗಳು ಹೇಳಿದ್ದು ಅಂದ್ಬಿಟ್ಟು ಸರಿ ಅಂತ ನೆಕ್ಸ್ಟ್ ಡೇನ ಬೆಳಿಗ್ಗೆನೆ ಆ ಟೀಮ್ಗೆ ಹೋಗಿ, ಸರ್ ಇದು ಕತೆ ಚೆನ್ನಾಗಿದೆ, ಬಟ್ ಈ ಕ್ಲೈಮ್ಯಾಕ್ಸು ಸೆಕೆಂಡ್ ಹಾಫ್ ಎಲ್ಲ ಸ್ವಲ್ಪ ಕನ್ನಡಕ್ಕೆ ವರ್ಕೌಟ್ ಆಗಲ್ಲ. ಅವ್ರ ಕತೆ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ, ಅವ್ರು ಓಕೆ ಮಾಡ್ಕೊಂಡ್ಬಿಟ್ಟಾರಲ್ಲ, ಕನ್ನಡಕ್ಕೆ ವರ್ಕೌಟ್ ಆಗಲ್ಲ ಸರ್ ಇದು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಬೇಕು, ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಬೇಕು, ಕ್ಲೈಮ್ಯಾಕ್ಸ್ ಎಲ್ಲ ಚೇಂಜ್ ಮಾಡ್ಬೇಕು, ಅದೆಲ್ಲ ಮಾಡ್ಕೊಳಕ್ಕೆ ನೀವು ನನಗೆ ಪರ್ಮಿಷನ್ ಕೊಟ್ರೆ ನಾನು ಮಾಡ್ತೀನಿ ಪಿಕ್ಚರ್ ಒಂದೇ. ಹೌದಾ, ಕನ್ನಡಕ್ಕೆ ವರ್ಕೌಟ್ ಆಗಲ್ವಾ ಇದು ಅಂದ್ರು. ಅವ್ರಿಗೆ ಗೊತ್ತಿಲ್ವಲ್ಲ ಇಲ್ಲಿ ಆಡಿಯನ್ಸ್ ಟೇಸ್ಟ್. ಅವ್ರೇನು ಅಂದ್ರೆ ಸರಿ ವರ್ಕೌಟ್ ಆಗಲ್ಲ ಅಂದ್ಮೇಲೆ ಮತ್ತೆ ಅಲ್ಲಿ ಆಡಿಯನ್ಸ್ ಟೇಸ್ಟ್ಗೆ ಏನ್ ಬೇಕೋ ಆತರ ನೀವು ಚೇಂಜ್ ಮಾಡ್ಕೊಳ್ಳಿ ಸ್ಕ್ರೀನ್ ಪ್ಲೇ ಅಂದ್ರು. ಹಬ್ಬ ಸದ್ಯ ಬಚಾವಾದೆ ಅನ್ಬಿಟ್ಟು ಹಂಗ ಒಪ್ಕೊಂಡ್ಬಿಟ್ಟು ಬಂದಿದ್ದು. ಅದೇ ಸಿಕ್ಸರ್ ಸಿನಿಮಾ, ಸಿಕ್ಸರ್ ಕತೆ ಅದೇ ಪ್ರಜ್ವಲ್ಗೂ ಮೊದಲು ಅದನ್ನ ಆಮೇಲೆ ಇಲ್ಲಿ ನಾವು ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿ ಕ್ಲೈಮ್ಯಾಕ್ಸ್ ಎಲ್ಲ ಬೇರೆ ಮಾಡಿ ಚೇಂಜ್ ಮಾಡಿ ಅವ್ರಿಗೂ ಒಪ್ಸಿ, ಆ ಕಂಪನಿ ಅವ್ರಿಗೂ ಒಪ್ಸಿ, ಅವರು ಎಷ್ಟು ಇನ್ಫ್ಲೂಯೆನ್ಸ್ ಆದ್ರು ಇದರಿಂದ ಅಂದ್ರೆ ತೆಲುಗುನಲ್ಲೂ ಬಿಟ್ಟೇ ಬಿಟ್ರು ಆ ಐಡಿಯಾನ. ಇದನ್ನೇ ಮಾಡಿದ್ರು ಅವ್ರು ತೆಲುಗಲ್ಲಿ ಒಬ್ಬ ಡೈರೆಕ್ಟರ್ನ ಇಟ್ಕೊಂಡಿದ್ರು ತೆಲುಗು ವರ್ಷನ್ಗೆ ಅಂತ, ಅವ್ನು ಓಡೇ ಹೋಗ್ಬಿಟ್ಟ, ಇವ್ರ ಕಾಟ ತಗೊಳಕಾಗ್ತಲ್ಲ. ಆಮೇಲೆ ನಮ್ಮ ವರ್ಷನ್ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಆಯ್ತು ಕನ್ನಡದಲ್ಲಿ ಮಾಡಿ ಇದನ್ನ ಅಂತ ಹೇಳಿ ಆ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ರು. ಒಂದು ಲಿಮಿಟ್ ಬಜೆಟ್ ಗಿಜೆಟ್ ಎಲ್ಲ ಹಾಕಿಸ್ಬಿಟ್ಟು ಆಮೇಲೆ ಅದೇ ಹೀರೋ ನೆಕ್ಸ್ಟ್ ಬಂದಿದ್ದೆ, ಯಾರನ್ನ ಹೀರೋ ಮಾಡೋದು, ಹೊಸಬ್ರನ್ನ ಹಾಕೋಬೇಕು. ಅವ್ರ ಕಂಡೀಷನ್ ಹೊಸಬ್ರನ್ನ ಹಾಕಿ ಅಂತ, ಯಾರನ್ನಾರು ಹೊಸಬ್ರನ್ನ ಹಾಕ್ಬಿಟ್ಟು ಫಿಲಮ್ ಮಾಡಿ ನಿಮ್ಗೂ ಚಾನ್ಸ್ ಕೊಡ್ತಾ ಇದ್ರು, ಆ ಥರ ಹೊಸ ಹೀರೋಗೆ ಯಾರಿಗಾರು ಕೊಡಿ ಅಂತ. ಹಂಗೆ ನಾನು ಹುಡುಕುವಾಗ ನನ್ ಕಣ್ಣಿಗೆ ಬಿದ್ದಿದ್ದು ಪ್ರಜ್ವಲ್. ಯಾರು ನನಗೆ ದೇವರಾಜ್ ಅವ್ರ ಮಗ ಇದನ್ನ ನೋಡಿ ಚೆನ್ನಾಗಿದ್ದಾನೆ, ನಾನು ದೇವರಾಜ್ ಅವ್ರನ್ನ ಪರಿಚಯನೇ ಇರಲಿಲ್ಲ ನನಗೆ, ನಾನು ಯಾವ ಫಿಲ್ಮ್ ಕೆಲಸ ಮಾಡಿರ್ಲಿಲ್ಲ. ಸರಿ ಆಮೇಲೆ ಅದೇ ಈ ಕಂಪ್ನಿ ಹೆಸರು ಹೇಳ್ಕೊಂಡು ನಾವು ಹೋಗಿ ದೇವರಾಜ್ ಅವ್ರ ಮನೆಗೆ ಹೋಗಿ ಅಪ್ರೋಚ್ ಮಾಡಿದ್ವಿ ಅವ್ರಿಗೆ, ನಿಮ್ ಮಗ ಹುಡುಗ ಇದನ್ನ ಅವ್ನು ಕರೆದು ತೋರ್ಸಿದ್ರು ಪ್ರಜ್ವಲ್ನ. ಅವಾಗ ಅವನಿಗೆ ಜಸ್ಟ್ 18 years ಅವನಿಗೆ. ಅವ್ನು ನೋಡಿದ್ರೆ ನನ್ಗೆ ಸಖತ್ ಇಷ್ಟ ಆಗ್ಬಿಟ್ಟ ನೋಡಿದ ತಕ್ಷಣನೇ. ಅವ್ರ ಮನೆಗೆ ಹೋದಾಗ್ಲೇ ಫಸ್ಟ್ ನೋಡಿದ್, ಯಾರೋ ಹೇಳಿದ್ರು ಅಂತ ಅವ್ರ ಮನೆಗೆ ಹೋಗಿದ್ ನಾನು, ಚೆನ್ನಾಗಿದ್ದಾನ ಅವ್ರ ಮಗ ಅಂತ, ಸಖತ್ತಾಗಿದ್ದಾನ ಹುಡುಗ, ಕರೆಕ್ಟ್ ಆಗಿದ್ದಾನ ನಮ್ ಕತೆಗೆ ಅಂದ್ಬಿಟ್ಟು ಅವ್ರಿಗೆ ಹಿಂಗ್ ಹೇಳಿದ್ವಿ. ಈ ತರ ಅಂದ್ರೆ ಫಸ್ಟ್ ದೇವರಾಜರ್ ಆಗಲ್ಲ ಅಂದ್ಬಿಟ್ಟು, ಇಲ್ಲ ಶಶಾಂಕ್ ಅವ್ನಿಗೆ ಜಸ್ಟ್ 18 years, ಅವ್ನಿಗೆ ಎಜುಕೇಶನ್ ಮುಗಿಸಿಲ್ಲ ಇನ್ನು, ಇಷ್ಟು ಬೇಗ ಅವನ್ನ ಹೀರೋ ಮಾಡ್ಬಿಟ್ರೆ ಆಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ರು. ಸರಿ ಇನ್ನೇನ್ ಮಾಡಕ್ಕಾಗತ್ತೆ, ವಾಪಸ್ ಬಂದ್ಬಿಟ್ವಿ ನಾವು. ಬಂದು ಇಲ್ಲಿ ಹುಡುಕ್ತಾ ಇದೀವಿ ಯಾವ ಹೀರೋನು ನಮ್ಗೆ ಸೆಟೇ ಆಗ್ತಾ ಇಲ್ಲ, ಇಷ್ಟ ಈಸಿಯಾಗಿ ಸಿಕ್ತಾ. ಅವಾಗ ಆರ್ಟಿಸ್ಟ್ಗಳಿಗೂ ಕೊರತೆ ಇತ್ತು, ತುಂಬಾ ಬರ್ತಾ ಇರ್ಲಿಲ್ಲ ಸಿನಿಮಾಗೆ ಜನ. ಸರಿ ಏನ್ ಮಾಡೋದು ಅಂತ ನಾವು ತಲೆ ಕಟ್ಸಿ ಯಾವ್ದು ಓಕೆ ಆಗ್ತಾ ಇಲ್ಲ. ಇದ್ರ ಮಧ್ಯದಲ್ಲಿ ಡೈಲಾಗ್ಸ್ ಬರೆಯೋ ಕೆಲಸ ಬೇರೆ ಇತ್ತು, ಡೈಲಾಗ್ಸ್ ಎಲ್ಲ ಬರ್ದಿಲ್ಲ, ಡೈಲಾಗ್ ವರ್ಷನ್ ಕಂಪ್ಲೀಟ್ ಮಾಡಿದ್ವಿ ಎಲ್ಲ ಆದ್ಮೇಲೆ ಒಂದ್ ದಿವಸ ನನಗೆ ಯಾಕೋ ಆ ಹುಡುಗ ಅವ್ನ ತಲೆಯಿಂದ ಹೋಗ್ತಾ ಇಲ್ಲ ನನಗೆ ಪ್ರಜ್ವಲ್, ಸಖತ್ತಾಗಿದೆ ನಾ ಹುಡುಗ, ಇದು ಕರೆಕ್ಟ್ ಆಗಿ ಸೂಟ್ ಆಗ್ತಾನೆ, ಈ ದೇವರಾಜ್ ಅವರು ಯಾಕೋ ಹೋಗ್ತಾ ಇಲ್ವಲ್ಲ. ತಿರ್ಗಾ ಇನ್ನೊಂದು ಅಪಾಯಿಂಟ್ಮೆಂಟ್ ತಗೊಂಡು ಒಂದ್ 6 ತಿಂಗಳಾಗೋಗ್ಬಿಟ್ಟಿತ್ತು ಅಷ್ಟು. 6 ತಿಂಗಳಾದ್ಮೇಲೆ ಮತ್ತೆ ಹೋಗಿ ದೇವರಾಜ್ ಸರ್ಗೆ, ಸರ್ ಒಂದ್ಸಲ ಕತೆ ಕೇಳ್ಬಿಡಿ ಸರ್ ನೀವಂತ, ನೀವ್ ಹೇಳಿದ್ರಿ ಇಷ್ಟ ಬೇಗ ಮಗನ್ ಬಿಡಕ್ ಇಷ್ಟ ಇಲ್ಲ ಅದು ಇಲ್ಲ, ಆದ್ರೂ ಒಂದ್ಸಲ ಕತೆ ಕೇಳಿ ಸರ್, ನಿಮ್ ಕತೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನೇನು ಮುಂದಕ್ಕೆ ಮಾತಾಡಲ್ಲ, ನಿಮ್ದು ವೇಳೆ ಕತೆ ಇಷ್ಟ ಆದ್ರೆ ಇನ್ನೊಂದ್ಸರಿ ನೀವು ನೋಡಿ ನಿಮ್ ಹುಡುಗನ್ನ ಸ್ವಲ್ಪ ಮನೆಯಿಂದ ಆಚೆ ಬಿಡಕ್ಕೆ ಒತ್ತೆ ಮಾಡಿ ಅಂತ. ಅವರು ಬಲವಂತ ಕತೆ ಕೇಳಿದ್ದು, ನನ್ ಮಕ್ಳು ಬಿಡೋ ತರ ಇಲ್ಲ ನನ್ನನ್ನ, ಕತೆ ಕೇಳ್ಬಿಟ್ಟು ಹೋದ್ರೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಏನೋ ಒಂದ್ ಹೇಳಿ ಕಳಿಸ್ಬಿಡೋಣ ಅಂತ ಅವ್ರ ಕತೆ ಕೇಳಿದ್ದು. ಕತೆ ಕೇಳಿ ಸುಸ್ತಾಗ್ಬಿಟ್ರು ಅವರು, ಫುಲ್ ಖುಷಿ ಆಗ್ಬಿಟ್ರು ದೇವರಾಜ್ ಸರ್. ಖುಷಿ ಆಗ್ಬಿಟ್ಟು, ಶಶಾಂಕ್ ನಾನ್ ಮಗನ್ಗೆ ನಾನ್ ಹೀರೋ ಮಾಡ್ಬೇಕು ಅಂತ ನಾನ್ ಕತೆ ಮಾಡ್ಸಿದ್ರೆ ಇಷ್ಟು ಒಳ್ಳೆ ಕತೆ ಮಾಡ್ಸಕ್ ಇರ್ಲಿಲ್ಲ, ತುಂಬಾ ಚೆನ್ನಾಗಿದೆ ಕತೆ, ಇಟ್ಸ್ ವೆರಿ ಗುಡ್, ಡ್ಯಾಮ್ ಗುಡ್ ಕತೆ, ಆಯ್ತು ಬಿಡಿ ಮಾಡ್ಲಿ, ಸೂಟ್ ಆಗುತ್ತೆ ಅವನಿಗೆ ಕರೆಕ್ಟ್ ಆಗಿ, ಅವ್ನ ಏಜಿಗೆ ಕರೆಕ್ಟ್ ಆಗಿ ಕತೆ ಇದೆ,
ಸೂಟ್ ಆಗುತ್ತೆ, ಆಯ್ತಾಯ್ತು ಅಂದ್ಬಿಟ್ಟು ಅವಾಗ ಒಪ್ಕೊಂಡಿದ್ದು. ಕತೆ ಕೇಳ್ಬಿಟ್ಟು ದೇವರಾಜ್ ಸರ್ ಪ್ರಜ್ವಲ್ನ ಬಿಟ್ಟಿದ್ದು ಮನೆಯಿಂದ ಆಚೆಗೆ. ಅಲ್ಲಿಂದ ಸಿಕ್ಸರ್ ಸ್ಟಾರ್ಟ್ ಆಯ್ತು ಅಷ್ಟೇ. ಸಿಕ್ಸರ್ ಸ್ಟಾರ್ಟ್ ಆಯ್ತು, ರಿಲೀಸ್ ಆಯ್ತು, ಹಿಟ್ ಆಯ್ತು. ಅದಾದ್ಮೇಲೆ ನಮ್ಗೆ ಒಳಗಡೆ ಈ ತಲೆಯಿಂದ ಮೊಗ್ಗಿನ ಮನಸ್ಸು ಹೋಗ್ತಾ ಇಲ್ವಲ್ಲ, ನನಗೆ ಅದು ಡ್ರೀಮ್ ಪ್ರಾಜೆಕ್ಟ್ ಅವತ್ತಿಗೆ, ಅದನ್ನ ಮಾಡ್ಬೇಕು ಅಂತ. ಸರಿ, ಆವಾಗ 2ನೇ ಪಿಕ್ಚರೇ ಅದನ್ನ ಮಾಡ್ಬೇಕು ಅಂತ ಆಸೆ ನನಗೆ. ಸೊ ಇಲ್ಲಿ ಅದು ಈಸಿಯಾಗಿ ಮೊಗ್ಗಿನ ಮನಸ್ಸು ಕಥೆನ ಇಲ್ಲೂ ಬೇಕಾದಷ್ಟು ಜನ ಕೇಳಿದ್ದೆ ನಾನು. ಅಲ್ಲಿ ರಾಮೋಜಿರಾವ್ ಅವ್ರ ಕಂಪ್ನಿನಲ್ಲಿ ಡ್ರಾಪ್ ಆಯ್ತಲ್ಲ ಪ್ರಾಜೆಕ್ಟ್, ಅದಾದ್ಮೇಲೆ ಇಲ್ಲಿ ಬಂದು ತುಂಬಾ ಜನ ಕೇಳಿದ್ದೆ ಆ ಕಥೆನ. ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ರು ಕತೆ ಕೇಳೋದು ಹಾಕೊಂದು ನಡಿ ಅಂತ. ಯಾವ ಹೀರೋ ಇಲ್ಲ ಏನಿಲ್ಲ, 4 ಜನ ಹುಡುಗಿರ್ನ ಇಟ್ಕೊಂಡ್ಬಿಟ್ಟು ಒಂದು ಪಿಕ್ಚರ್, ಅದು ಯಾವ ನೋಡ್ತಾನೆ ಇದನ್ನ ಅಂತ. ಅಫ್ಕೋರ್ಸ್ ಅದು ಆಕ್ಚುಲಿ ಅದು ಹಂಗಿತ್ತು. ಅದು ಕಮರ್ಷಿಯಲ್, ಯಾವುದೇ ಫಾರ್ಮ್ಯಾಟ್ ಅಲ್ಲಿ ಟೆಂಪ್ಲೇಟ್ ಅಲ್ಲಿ ಇಲ್ದಲ್ಲೇ ಇದ್ದಂತ ಕತೆ. ಫಸ್ಟ್ ಹಾಫ್ ಇಟ್ಸ್ ಕೈಂಡ್ ಅನ್ನೋ ತರ ಕನ್ನಡಕ್ಕೆ ಅವತ್ತಿಗೆ ಅದು. ನಮ್ಗೊಂದು ಕಾನ್ಫಿಡೆನ್ಸ್, ಅದ್ರಲ್ಲಿರೋ ವಿಚಾರಗಳು ತುಂಬಾ ಕನೆಕ್ಟ್ ಆಗುತ್ತೆ, ಯೂತ್ಸ್ ಕನೆಕ್ಟ್ ಆಗ್ತಾರೆ ಅಂತ ನನ್ನ ಕಾನ್ಫಿಡೆನ್ಸ್. ಸರಿ, ಆಮೇಲೆ ಹೆಂಗ ಮಾಡೋದು ಅನ್ನುವಾಗ ಆವಾಗ ಕೃಷ್ಣಪ್ಪ ಅವ್ರು ಕಣ್ಣಿಗೆ ಬಿದ್ರು. ಮುಂಗಾರು ಮಳೆ ಸಕ್ಸಸ್ಸು, ಮ್ಯಾಸಿವ್ ಸಕ್ಸಸ್ ಅಲ್ಲಿ ಇದ್ರು ಅವರು. ಅವ್ರದ್ದು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನೋಡಿದೆ, ಒಂದು ಮ್ಯಾಗಝಿನ್ ಇಂಟರ್ವ್ಯೂನಲ್ಲಿ ಅವರು ಈ ಥರ ಸಮಾಜಕ್ಕೆ ಏನಾದರೂ ಸಂದೇಶ ಕೊಡುವಂಥ ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಂತ ಒಂದು ಲೈನ್ ಇತ್ತು. ಅದನ್ನ ನೋಡಿದೆ, ಇವರು ಕರೆಕ್ಟ್ ಪ್ರೊಡ್ಯೂಸರು, ದುಡ್ಡಿದೆ ಬೇರೆ, ಆಮೇಲೆ ಈ ತರ ಮೆಸೇಜ್ ಓರಿಯೆಂಟೆಡ್ ಫಿಲ್ಮ್ ಮಾಡ್ಬೇಕು ಅಂತ ಇದ್ದಾರೆ, ಧೈರ್ಯ ಇರುತ್ತೆ ಇಂಥವ್ರಿಗೆಲ್ಲ, ಇವ್ರಿಗೆ ಹೋಗಿ ಹೇಳಿದ್ರೆ ಒಪ್ಕೊಬಹುದು ಮೊಗ್ಗಿನ ಮನಸ್ಸು ಅಂತ ಅವ್ರನ್ನ ಅಪ್ರೋಚ್ ಮಾಡಿದೆ. ಹೋಗಿ ಯಾರೋ ಒಬ್ರನ್ನ ಹಿಡ್ಕೊಂಡು ಅವ್ರ ಕನೆಕ್ಟ್ ಆಗಿ ಹೋಗಿ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಮೊಗ್ಗಿನ ಮನಸ್ಸು ಕತೆ ಹೇಳಿದ್ರು. ಕತೆ ಹೇಳಿದ ತಕ್ಷಣ ಕೃಷ್ಣಪ್ಪ ಸರ್ಗೆ ತುಂಬಾ ಇಷ್ಟ ಆಯ್ತು ಕತೆ ಮೊಗ್ಗಿನ ಮನಸ್ಸು. ಇಷ್ಟ ಆಗಿ ಅವತ್ತಿಗೆನೆ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬೇರೆ ಆಗಿತ್ತಲ್ಲ ಒಂದು, ಎಲ್ಲ ಓಕೆ ಆಗ್ಬಿಟ್ಟು ಬಜೆಟ್ ವಿಷಯಕ್ಕೆ 2ನೇ ಸರಿ ಹೋದಾಗ್ಲೂ ಬಜೆಟ್ ವಿಷಯಕ್ಕೆ ಅವ್ರು ಮಾಡಲ್ಲ ಅಂದ್ಬಿಟ್ಟಿದ್ರಲ್ಲ, ಇವ್ರಿಗೆ ಫಸ್ಟೇ ಹೇಳ್ಬಿಟ್ಟೆ ನಾನು, ಸರ್ ಸ್ವಲ್ಪ ಬಜೆಟ್ ಇದು ಜಾಸ್ತಿ ಆಗತ್ತೆ, ಇದು ಏನ್ರಿ ಏನ್ ಬಜೆಟ್ ಇದೆ ರೀ, ಎಲ್ಲ ಹೊಸಬ್ರಲ್ವೇನ್ರಿ ಅಂದ್ರು. ಇಲ್ಲ ಸರ್, ಪ್ರೊಡಕ್ಷನ್ ಎಲ್ಲ ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡ್ಬೇಕು ಇದು, ಯಾಕಂದ್ರೆ ತುಂಬಾ ಟ್ರೆಂಡಿ ಫಿಲ್ಮು, ಟ್ರೆಂಡಿ ಆಗಿರ್ಬೇಕು, ಕಾಸ್ಟ್ಯೂಮ್ ಆಗಿರ್ಬೋದು, ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಪ್ರೆಸೆಂಟೇಶನ್ ಎಲ್ಲ ತುಂಬಾ ಟ್ರೆಂಡಿ ಆಗಿ ಮಾಡ್ಬೇಕು ಇದನ್ನ. ಆರ್ಟಿಸ್ಟಿಕ್ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಪ್ರೊಡಕ್ಷನ್ ಖರ್ಚಾಗುತ್ತೆ, ಎಷ್ಟಾಗುತ್ತೆ ಅಂದ್ರು. ಒಂದು 2 ಕೋಟಿ ಆಗುತ್ತೆ ಸರ್ ಫಸ್ಟ್ ಕಾಪಿಗೆ ಅಂದೆ ನಾನು. 2 ಕೋಟಿ ಅವತ್ತು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಮಾಡ್ತಾ ಇದ್ದಂತ ಬಜೆಟ್ 2007 ನಲ್ಲಿ. ಮುಂಗಾರು ಮಳೆ ಸಿನಿಮಾ ಅವ್ರು ಮಾಡಿದ್ದು 1 ಕೋಟಿನಲ್ಲಿ. ಪ್ರೊಡಕ್ಷನ್ ಕಾಸ್ಟ್ ನಾನು ಹೇಳ್ತಾರೆ. ಅಲ್ಲಿ ಜೊತೆಲಿ ಇದ್ದವ್ರು ನಕ್ಬಿಟ್ರೆ, ಮುಂಗಾರು ಮಳೆಗಿಂತ ಏನ್ ಅದ್ಭುತವಾದ ಪಿಕ್ಚರ್ ಮಾಡ್ತೀರಾ, ಅದನ್ನೇ 1 ಕೋಟಿನಲ್ಲಿ ಮಾಡಿದೀವಿ ನಾವು ಅಂದ್ರು. ನಾನು ಏನ್ ಹೇಳಿ ಸರ್, ಮಾಡಿದ್ದೀರಾ ಅದ್ಭುತವಾದ ಸಿನಿಮಾ, ಅದೆಲ್ಲ ಅಲ್ಲ ಸರ್, ಈ ಕತೆ ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದೆ ಸರ್. ಒಂದೊಂದು ಕತೆಗೆ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಈ ಕತೆನ ರಿಕ್ವೈರ್ಮೆಂಟ್ಗೆ ಈ ತರ ಖರ್ಚಾಗತ್ತೆ ಸರ್ ಅಂತ. ಅವ್ರ ಲೆಕ್ಕಾಚಾರ ಏನ್ ಗೊತ್ತಾ, ಕೊನೆಗೆ ನಾನು ಹಿಂಗೆಲ್ಲ ಹೇಳಿದ್ರೆ ಅವ್ರ ಟೀಮ್ ಅವರೆಲ್ಲ, ಪ್ರೊಡಕ್ಷನ್ ಅವರೆಲ್ಲ ಇದ್ದಲ್ಲ ಕೃಷ್ಣಪ್ಪ ಅವ್ರ ಜೊತೆ, ಅವ್ರು ಇವ್ ಯಾವ್ದೋ ಒಂದು ಪಿಕ್ಚರ್ ಮಾಡವನೆ, ಇವನಿಗೆ ಏನ್ ಬಜೆಟ್ ಇದೆಲ್ಲ ಏನ್ ಗೊತ್ತು, ಬರ್ಲಿ ನಮಗ್ ಗೊತ್ತು ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅಷ್ಟ ಆಗಲ್ಲ ಅಂತ ಅವರು. ಎಲ್ಲಿ ಕಟ್ ಮಾಡ್ಬೇಕು, ಇವನ್ ಸುಮ್ನೆ ವೇಸ್ಟ್ ಎಲ್ಲ ಹೇಳ್ತಾವನ್ ಇವನು, ಅಲ್ಲಿ ಇಲ್ಲಿಂದ ಕಟ್ ಮಾಡ್ಬಿಟ್ಟು ನಾವು ಮಾಡೋಣ. ಆಯ್ತಾಯ್ತು ಹೋಗ್ರಿ, ಆಯ್ತ್ರಿ ಆಯ್ತು ಹೋಗಿ ಮಾಡಿ, ಚೆನ್ನಾಗಿ ಮಾಡಿ ಫಿಲ್ಮ್ ಅಂತ ಅಂದ್ರು ಕೃಷ್ಣಪ್ಪ. ಹಂಗೆ ಮೊಗ್ಗಿನ ಮನಸ್ಸು ಸ್ಟಾರ್ಟ್ ಆಯ್ತು. ಆಮೇಲೆ ಪಿಕ್ಚರ್ ಮುಗಿದ್ಮೇಲೆ ಗೊತ್ತಾಗಿದ್ದವ್ರಿಗೆ ನಾನು ಕರೆಕ್ಟ್ ಬಜೆಟ್ ಹೇಳಿದ್ದೆ, ಅಷ್ಟೇ ಬಜೆಟ್ ಆಯ್ತು ಪಿಕ್ಚರ್ ಅಷ್ಟೇ ಆಯ್ತು. ಅಂದ್ರೆ ಆ ಸಿನಿಮಾಗ ಅಷ್ಟೇ ಅವಶ್ಯಕತೆ ಇತ್ತು ನಿಮ್ಗೆ. ಅವತ್ತಿಗೇನೆ ತುಂಬಾ ಟೂ ಮೆನಿ ಲೊಕೇಶನ್ಸ್, ಆಮೇಲೆ ಅವತ್ತಿಗೇನೆ ಹೀರೋಯಿನ್ಸ್ಗೆಲ್ಲ ಕಾಸ್ಟ್ಯೂಮ್ ಡಿಸೈನರ್ ಅಂತ ಇಟ್ಟಿದ್ವಿ ನಾವು. ಅಂದ್ರೆ ದೊಡ್ಡ ದೊಡ್ಡ ಹೀರೋಗಳು ಹೀರೋಯಿನ್ಗಳು ಪಿಕ್ಚರ್ಗೆ ಅಷ್ಟೇ ಡಿಸೈನರ್ ಇಟ್ಕೊಂತಾ ಇದ್ರು, ಅದೇನೋ ಬರೀ ಸಾಂಗ್ಸ್ ಮಾತ್ರ ಇಡ್ತಾ ಇದ್ರು ಡಿಸೈನರ್ಸ್ನೆಲ್ಲ. ನಾವು ಇಡೀ ಸಿನಿಮಾಗೆ ಒಬ್ಳು ಕಾಸ್ಟ್ಯೂಮ್ ಡಿಸೈನರು, ಅವಳು ಹೋಗಿ ಬಾಂಬೆ ಇದು ಬ್ಯಾಂಕಾಕ್ ಇಂದ ಎಲ್ಲ ಶಾಪಿಂಗ್ ಮಾಡ್ಕೊ ತರಿಸಿದ್ವಿ ಬಟ್ಟೆಗಳನ್ನ. ಅಂದ್ರೆ ಹೆಣ್ಮಕ್ಳು ಸಿನಿಮಾ, ಅವ್ರನ್ನ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ತೀವೋ ಅಷ್ಟು ಅಟ್ರಾಕ್ಟ್ ಆಗ್ತಾರೆ ಜನ. ಇಲ್ಲ ಔಟ್ಪುಟ್ ಹಂಗಿದೆ ಅಲ್ವಾ. ಆಮೇಲೆ ಇಕ್ವಿಪ್ಮೆಂಟ್ಸ್, ಅವತ್ತಿಗೆ ಹೈ ಎಂಡ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ವಿ, ಟೆಕ್ನಿಕಲ್ ಎಲ್ಲೂ ಕಾಂಪ್ರಮೈಸ್ ಆಗಿರಲಿಲ್ಲ. ಆಮೇಲೆ DI ಮಾಡ್ಬೇಕಾಗಿತ್ತು ಸಿನಿಮಾಗೆ, ಅವತ್ತಿಗಿನ್ನೂ ಹೊಸದು DI, ಅವಾಗ ತಾನೇ ಶುರು ಆಗ್ತಾ ಇತ್ತು DI ಅನ್ನೋದು. ಈ ತರ ಟೆಕ್ನಿಕಲಿ ತುಂಬಾ ಅಪ್ಗ್ರೇಡೆಡ್ ಫಿಲ್ಮ್ ಅವತ್ತಿಗೆ ಅದು ಮೊಗ್ಗಿನ ಮನಸ್ಸು. ಅದಕ್ಕೆ ಬಜೆಟ್ ಬೇಕಾಗಿತ್ತು. ಆಮೇಲೆ ಎಲ್ಲ ಹೊಸಬ್ರು, ಅವ್ರ ಕೈಲಿ ಆಕ್ಟಿಂಗ್ ಮಾಡ್ಸೋಕೆ ನಮ್ಗೆ ಟೈಮ್ ಬೇಕಲ್ಲ. ಹೌದೌದು.
ಸೊ ನಂಬರ್ ಆಫ್ ಡೇಸ್ ಜಾಸ್ತಿ ಆಗುತ್ತೆ, ಇದೆಲ್ಲ ಗೊತ್ತಿತ್ತು ನನಗೆ. ಕರೆಕ್ಟ್. ಅದೆಲ್ಲ ಲೆಕ್ಕ ಹಾಕಿ ನಾನು ಹೇಳಿದ್ದೆ. ಎಷ್ಟು ದಿನ ಶೆಡ್ಯೂಲ್ ಸರ್ ಅದು ಟೋಟಲ್? ಮೊಗ್ಗಿನ ಮನಸ್ಸು ನಾವು ಆಲ್ಮೋಸ್ಟ್ ಒಂದು 65 days ಶೂಟಿಂಗ್ ಮಾಡಿರೋದು ಅವತ್ತಿಗೇನೆ, ಸಾಂಗ್ ಬಿಟ್ಟು ಎಲ್ಲ ಎಂಟೈರ್ ಫಿಲ್ಮು 65 days. ಈಗ 4 ಜನ ಹೆಣ್ಮಕ್ಳನ್ನ ಬೆಳಗ್ಗೆ ರೆಡಿ ಮಾಡ್ಸಕ್ಕೇನೆ ಹೋಗ್ಬಿಡೋದಲ್ಲ ಸರ್. ಟೈಮ್ ಆಗುತ್ತೆ. ರಾಧಿಕಾ ದಿನಾ ಅಳ್ತಾ ಇದ್ಲು. ಯಾಕೆ? ರಾಧಿಕಾಗ ಆಕ್ಚುಲಿ ಆ ಕ್ಯಾರೆಕ್ಟರ್ ಬಂದು ಆ ಸಿನಿಮಾ ಮಾಡೋ ಟೈಮಲ್ಲಿ ರಾಧಿಕಾ ಅರೌಂಡ್ 22-23 years ಏಜ್ ರಾಧಿಕಾಗೆ. ಬಟ್ ಕ್ಯಾರೆಕ್ಟರ್ ಏಜ್ ಎಷ್ಟು? 16 years. ಈ ಹುಡುಗಿ ಆ 16 year ತರ ಕಾಣ್ಬೇಕಲ್ಲ ಅಂತ ನಾವೇನ್ ಮಾಡಿ ಒಂದು ಕರ್ಲಿ ಏರ್ ಮಾಡಿದ್ರೆ ಒಂಚೂರು ಏಜ್ ಕಮ್ಮಿ ಕಾಣುತ್ತೆ ಅಂತ ಕರ್ಲಿ ಏರ್ ಮಾಡಿಸ್ಬಿಟ್ರಿ. ಈ ಫೋಟೋ ಶೂಟು ಟೆಸ್ಟ್ ಶೂಟ್ ಎಲ್ಲ ಮಾಡುವಾಗ ಕರ್ಲಿ ಎಲ್ಲ ಮಾಡಿದ್ರು, ತೆಗೆದ್ವಿ, ಎಲ್ಲ ಫೋಟೋ ಶೂಟ್ ಮಾಡಿ ಓಕೆ ಅನ್ಕೊಂಡ್ಬಿಟ್ಟು ದಿನ ಮಾಡ್ಬೇಕಲ್ಲ ಅದನ್ನ. ದಿನ ಬೆಳಿಗ್ಗೆ ಎದ್ದು ಮಾಡ್ಬೇಕಲ್ಲ ಸೆಟ್ ಅಲ್ಲಿ, ಯಾಕೆಂದ್ರೆ ಹೋಗ್ಬಿಡುತ್ತೆ ಅದಿಲ್ಲ ಅಂದ್ರೆ. ಸೊ ಅವಾಗ ಇನ್ನೊಂದು ಇಷ್ಟೊಂದು ಅಡ್ವಾನ್ಸ್ಡ್ ಆಗಿ, ಆಮೇಲೆ ನಮ್ಗೆಲ್ಲ ಗೊತ್ತಲ್ಲ ಬಜೆಟ್ ರಿಸ್ಟ್ರಿಕ್ಷನ್ಸ್ ಅದು ಇದೆಲ್ಲ ಇರುತ್ತಲ್ಲ. ಅವ್ನು ಯಾರೋ 2 dress ಬರೋಳು, ಕ್ಲಿಪ್ ಹಾಕೊಳ್ಳೋ, ಹೀಟ್ರ್ ಹಿಂಗೆ ಆನ್ ಮಾಡಿ ಹಿಂಗೆ ಬಿಟ್ಟ ತಕ್ಷಣ ಕೂದ್ಲು ಹಿಂಗೆ ಕಿತ್ಕೊಂಡ್ ಬರೋದು ಒಂದಷ್ಟು ನೋಡಿದ ತಕ್ಷಣ ರಾಧಿಕೆ ಕಣ್ಣಲ್ಲಿ ನೀರು ಬಂದ್ಬಿಡೋದು, ನನ್ ಕೂದಲೆಲ್ಲ ಉದ್ರೋಗ್ತಾ ಇದೆ ಅಂತ. ಯಾಕಂದ್ರೆ ಆಕ್ಚುಲಿ ಅದು ಹಂಗೇನೆ, ಅದು ಹೀಟ್ ಮಾಡಿ ಎಲ್ಲ ಕರ್ಲಿ ಮಾಡ್ಬೇಕಲ್ವಾ, ಇಟ್ಸ್ ಸ್ವಲ್ಪ ಹಾರ್ಮ್ಫುಲ್. ಅವಾಗ ಪಾಪ ಆ ಹುಡ್ಗಿ ಕಣ್ಣಲ್ಲಿ ನೀರು. ನಮ್ಗೆ ನಾವ್ ಬೇರೆ ಏನ್ ತಲೆ ಕೆಡಿಸ್ಕೊಳ್ಳೋ ಸ್ಥಿತಿನಲ್ಲೇ ಇಲ್ಲ. ನನ್ ಕ್ಯಾರೆಕ್ಟರ್ ನನ್ ಸಿನಿಮಾ ಅಷ್ಟೇ ಬೇಕಾಗಿರೋದು, ನೀನ್ ಹತ್ರೇನು ಬಿಟ್ರೇನು ಅಂತ. ನಾವು ನಾನ್ ಡೈರೆಕ್ಟರ್ ಅಷ್ಟೇ, ನನ್ ಸಿನಿಮಾ ಚೆನ್ನಾಗ್ ಬರ್ಬೇಕು ಅಂತ. ಹಂಗೆ ಆಮೇಲೆ ಹೋಗಿ ಅವಳಿಗೆ ಒಂಚೂರು ನೈಸ್ ಮಾಡಿ ರಾಧಿಕಾ ಹಿಂಗಲ್ಲಮ್ಮ ಹಿಂಗಲ್ಲಮ್ಮ ಹಿಂಗೆ ಅಂತ ಸ್ವಲ್ಪ ನಿಧಾನಕ್ಕೆ ಮಾಡಮ್ಮ ಅಂತ ಅವಳಿಗೊಂಚೂರೆಲ್ಲ ಹೇಳಿ. ರಾಹುಲ್ ಪಾತ್ರಕ್ಕೆ ಯಶ್ ಅವರೇ ಬೇಕು ಅಂತ ನಿಮಗೆ ಅನ್ಸಿದ್ಯಾಕೆ? ಅಲ್ಲ, ಫಸ್ಟು ಯಶ್ ಎಲ್ಲ ಇದ್ದಿದ್ದು ಬೇರೆ ಒಂದು ಹುಡುಗನ ಫೈನಲ್ ಮಾಡಿದ್ವಿ. ಆತ ಇನ್ನೇನು ಶೂಟಿಂಗ್ 1 ವಾರ 15 ದಿವಸ ಇದೆ ಅನ್ನುವಾಗ ಬೈಕಲ್ಲಿ ಬಿದ್ದು ಕಾಲ್ ಫ್ರಾಕ್ಚರ್ ಮಾಡ್ಕೊಂಡ್ಬಿಟ್ಟ. ಸೊ ಆವಾಗ ನಮ್ಗೆ ಮತ್ತೆ ಬೇರೆ ಯಾರೋ ಬೇಕಲ್ಲ ಅಂತ ಹುಡುಕ್ತಾ ಇದ್ದಾಗ ಅವಾಗ ಯಶ್ ನನಗೆ ಕಾಣಿಸಿದ್ದು. ಯಶ್ನ ನಾನು ಆಕ್ಚುಲಿ ಒಂದು ಸೀರಿಯಲ್ ಬರ್ತಾ ಇತ್ತು ಅವಾಗ, ಐ ಥಿಂಕ್ ಪ್ರೀತಿ ಇಲ್ಲದ ಮೇಲೆ ಅಂತ. ಅದ್ರಲ್ಲಿ ಅನಂತ್ನಾಗ್ ಅವರು, ಅಚ್ಯುತ್ ಅವರು, ಯಶ್ 3 ಜನನು ಆಕ್ಟ್ ಮಾಡ್ತಾ ಇದ್ರು. ಸೊ ನಾನು ಆಕ್ಚುಲಿ ಅಂದ್ರೆ ಮಧ್ಯಾಹ್ನ ಕರೆಕ್ಟ್ ನಾವು ಊಟ ಮಾಡೋ ಟೈಮಿಗೆ ಬರೋ ಸೀರಿಯಲ್ ಅದು. ಊಟ ಮಾಡುವಾಗ ಟಿವಿ ನೋಡ್ತೀವಲ್ಲ, ಮನೆಯವರೆಲ್ಲ ನೋಡೋರು ಅಂತ ನಾವು ಬೈ ಡಿಫಾಲ್ಟ್ ನೋಡ್ತಾ ಇದ್ದೆ ಅಷ್ಟೇ. ಅದನ್ನ ಈ ತರ ಹೆಂಗೆ ಹುಡುಗಾಟದಲ್ಲಿದ್ದಾಗ ಆ ಸೀರಿಯಲ್ ಅಲ್ಲಿ ನೋಡಿದ್ದು. ಹುಡುಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನಲ್ಲ ಅಂತ ಅನ್ಬಿಟ್ಟು ಸೊ ಅವಾಗ ಯಶ್ನ ಕರ್ಸಿದ್ದು. ಸರಿ, ಯಶ್ ಕರೆದ ತಕ್ಷಣನೇ ಬಂದ ನೋಡ್ರೆ ಅವನು ಅವಾಗ್ಲೂ ಈಗ ದಾಡಿ ಗಿಡಿ ಎಲ್ಲ ಅಲ್ಲೂ ಸ್ವಲ್ಪ ರಫ್ ಅಂಡ್ ಟಫ್ ಕ್ಯಾರೆಕ್ಟ್ರೆ ಸೀರಿಯಲ್ ಅಲ್ಲೂ. ಬಟ್ ನಮಗ್ ಬೇಕಿದ್ದೇನು ಎಲ್ಲ ಸ್ವಲ್ಪ ಚಿಗುರು ಮೀಸೆ,